ರಾಜ್ಯದಲ್ಲಿ ರೇಷನ್ ಕಾರ್ಡ್ ಜಟಾಪಟಿ ದೊಡ್ಡ ಮಟ್ಟಕ್ಕೆ ನಡೀತಾ ಇದೆ. ಒಂದು ಕಡೆಯಲ್ಲಿ ಸರ್ಕಾರ ತೆಗೆದುಕೊಂಡಿರುವಂತ ನಿರ್ಧಾರ, ಸರ್ಕಾರಿ ನೌಕರರು, ತೆರಿಗೆ ಪಾವತಿ ಮಾಡೋರು, ಇವರ ರೇಷನ್ ಕಾರ್ಡ್ಗಳನ್ನ ಅಂತ ಹೇಳಿದ್ರೆ ಇವರು ಹೊಂದಿರುವಂತ BPL ಕಾರ್ಡುಗಳನ್ನ ನಾವು ರದ್ದು ಮಾಡ್ತೀವಿ ಅನ್ನುವಂತ ನಿರ್ಧಾರಕ್ಕೆ ಬಂದಿದ್ರು. ಇದರಲ್ಲಿ ಕೆಲವೊಂದಿಷ್ಟು ಬಡ ಜನರ ರೇಷನ್ ಕಾರ್ಡುಗಳು, BPL ಕಾರ್ಡುಗಳು ಕೂಡ ರದ್ದಾಗಿವೆ ಎನ್ನುವಂತ ವಿಚಾರ ಗೊತ್ತಾಗ್ತಾ ಇದ್ದಂತೆ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಇವತ್ತು ಆಹಾರ ಇಲಾಖೆ ಸಚಿವರಾಗಿರುವಂತ KH ಮುನಿಯಪ್ಪ ಅವರು ಸ್ಪಷ್ಟೀಕರಣ ಕೊಡುವಂತ ಕೆಲಸವನ್ನ ಮಾಡಿದ್ರು. ಯಾರದೆಲ್ಲ ಕಾರ್ಡ್ BPL ಕಾರ್ಡ್, ಬಡ ಜನರ BPL ಕಾರ್ಡ್ ರದ್ದಾಗಿದೆ ಅಂಥವರಿಗೆ ನಾವು ರೇಷನ್ ಅನ್ನ ಕೊಡ್ತೀವಿ ಎನ್ನುವಂಥದ್ದಾಗಿ. ಹಾಗಾದ್ರೆ ಇಲ್ಲಿ ಜಟಾಪಟಿ ಹುಟ್ಕೊಂಡಿದ್ದು ಹೇಗೆ? ಸರ್ಕಾರ ಇದ್ರ ಬಗ್ಗೆ ಸರಿಯಾಗಿ ಗಮನ ಹರಿಸಲಿಲ್ವಾ ಎನ್ನುವಂಥದ್ದಾಗಿ ಒಂದಷ್ಟು ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇದೆ. ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನ ಕೊಡ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ. BPL ಕಾರ್ಡ್ ರಗಳೆ ಹೆಚ್ಚಾಯಿತು, ಜನರ BP. ಸಾಕಷ್ಟು ಗೊಂದಲ ಜನರಲ್ಲೂ ಇರಬಹುದು. ಈ BPL ಕಾರ್ಡ್ ರದ್ದು ಮಾಡುವಂತ ನಿರ್ಧಾರಕ್ಕೆ ಬಂದಿದ್ದು ಯಾವ ಸರ್ಕಾರ? ಕೇಂದ್ರ ಸರ್ಕಾರನ ಅಥವಾ ರಾಜ್ಯ ಸರ್ಕಾರನ ಅಂತೇಳಿ. ಕೇಂದ್ರ ಸರ್ಕಾರದ ಕಡೆಗೆ ರಾಜ್ಯದ ಸಚಿವರು ನೇರ ಬೆರಳು ತೋರಿಸ್ತಾ ಇದ್ದಾರೆ. ಅಂದಾಜು 5.8 ಕೋಟಿ ಕಾರ್ಡ್ ರದ್ದು ಮಾಡಿತಾ ಹಾಗಾದ್ರೆ ಕೇಂದ್ರ ಸರ್ಕಾರ? ರಾಜ್ಯದಲ್ಲಿ 10 ಲಕ್ಷ BPL ಕಾರ್ಡ್ಗಳು ಕ್ಯಾನ್ಸಲ್. ಹಾಗೇನೆ ಕಾಂಗ್ರೆಸ್ ಸರ್ಕಾರ ಈ ನಿರ್ಧಾರವನ್ನ ಯಾಕೆ ತೆಗೆದುಕೊಳ್ತು? ರಾಜ್ಯದಲ್ಲಿ 10 ಲಕ್ಷ BPL ಕಾರ್ಡ್ಗಳು ಕ್ಯಾನ್ಸಲ್ ಆಗುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಕೇಂದ್ರದ ಮಾರ್ಗದರ್ಶನವನ್ನ ಪಾಲಿಸ್ತೇವೆ ಅಂತೇಳಿ ರಾಜ್ಯದ ಸಚಿವರು ಹೇಳ್ತಾ ಇದ್ದಾರೆ. ಅನರ್ಹರ ಕಾರ್ಡ್ ರದ್ದಾಗಲಿವೆ ಅಂತೇಳಿ ಸಚಿವರಾಗಿರುವಂತ KH ಮುನಿಯಪ್ಪ ಅವರು ಹೇಳಿದ್ರು. ಒಂದಷ್ಟು ಅಂಕಿಅಂಶಗಳನ್ನು ಕೂಡ ಕೊಟ್ಟರು. ಸರ್ಕಾರಿ ನೌಕರರು ಕೂಡ BPL ಕಾರ್ಡ್ ಅನ್ನ ಹೊಂದಿದ್ದಾರೆ. ಹಾಗೆಯೇ ತೆರಿಗೆ ಪಾವತಿ ಮಾಡೋರು ಕೂಡ BPL ಕಾರ್ಡ್ ಅನ್ನ ಹೊಂದಿದ್ದಾರೆ. ಇವರಿಗೆಲ್ಲ ಅನಿವಾರ್ಯತೆ ಇದೆಯಾ? ಓಕೆ, ಇವರಿಗೆಲ್ಲ ಅನಿವಾರ್ಯತೆ ಇಲ್ಲ ಅಂತ ತಗೊಳ್ಳೋಣ. ಹಾಗಾದ್ರೆ ನೀವು ಕೂಲಿ ನಾಲಿ ಮಾಡೋರ BPL ಕಾರ್ಡ್ಗಳನ್ನು ಯಾಕೆ ರದ್ದು ಮಾಡಿದ್ರಿ? ಅವರು ರೇಷನ್ ಅಂಗಡಿಗೆ ಹೋದಾಗ ನಿಮಗೆ ನಾವು ರೇಷನ್ ಕೊಡೋದಿಲ್ಲ ಅಂತೇಳಿ ಯಾಕೆ ಅವ್ರು ಹೇಳಿದ್ರು? ಒಂದಷ್ಟು ಪ್ರಶ್ನೆಗಳಿವೆ. ಇದೇ ವಿಚಾರದ ಕುರಿತು ನಾವು ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ BJP ವಕ್ತಾರರಾಗಿರುವಂತಹ ವಿಜೇಂದ್ರ DT ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಆಪ್ ವಕ್ತಾರ ಆಗಿರುವಂತ ಇರ್ಷದ್ ಪಾಷಾ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ನಮಸ್ಕಾರ ಇರ್ಷದ್ ಪಾಷಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ವಿಜೇಂದ್ರ ಅವರೇ, ನಿಮ್ಮಿಂದಲೇ ಆರಂಭಿಸ್ತೀನಿ. ಜಟಾಪಟಿ ದೊಡ್ಡ ಮಟ್ಟಕ್ಕೆ ನಡೀತಾ ಇದೆ. ಒಂದ್ ಕಡೆಯಲ್ಲಿ ನಾವು ತೆರಿಗೆ ಪಾವತಿದಾರರ ಕಾರ್ಡನ್ನು ಕ್ಯಾನ್ಸಲ್ ಮಾಡ್ತೀವಿ, BPL ಕಾರ್ಡನ್ನು ಕ್ಯಾನ್ಸಲ್ ಮಾಡ್ತೀವಿ. ಇನ್ನೊಂದು ಕಡೆಯಲ್ಲಿ ಸರ್ಕಾರಿ ನೌಕರರ ಏನು ಅವ್ರ ಹತ್ರ BPL ಕಾರ್ಡ್ ಇದೆ ಅದನ್ನು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಹೊರಟಿತ್ತು. ಆದರೆ ಕೆಲವೊಂದಿಷ್ಟು ಕೂಲಿ ನಾಲಿ ಮಾಡೋರ ಕಾರ್ಡ್ಗಳು ಕ್ಯಾನ್ಸಲ್ ಆಗಿವೆ ಎನ್ನುವುದಾಗಿ ಸರ್ಕಾರದ ಈ ನಿರ್ಧಾರದ ಬಗ್ಗೆ ನೀವೇನು ಹೇಳ್ತೀರಾ? ಸರ್, ಮೊದಲನೇದಾಗಿ ಯಾರು ಅರ್ಹರಿದ್ದಾರೆ ಈ ಒಂದು ರೇಷನ್ ಪಡಿಲಿಕ್ಕೆ, ಈ ರೇಷನ್ ಕಾರ್ಡ್ ಪಡಿಲಿಕ್ಕೆ, BPL ಕಾರ್ಡ್ ಪಡಿಲಿಕ್ಕೆ ಅರ್ಹರಿದ್ದಾರೆ, ಅವ್ರಿಗೆ ಖಂಡಿತವಾಗೂ ಇದು ಸಿಗಬೇಕಾಗಿದೆ. ಯಾರು ಅನರ್ಹರಿದ್ದಾರೆ, ಯಾರು ಗೋರ್ಮೆಂಟ್ ಎಂಪ್ಲಾಯಿಗಳು, ಅವ್ರೇನು ಈಗ ಹೇಳ್ತಾ ಇದ್ದಾರಲ್ಲ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಏನು ಹೇಳ್ತಾ ಇದೆ, ಯಾರು ಅನರ್ಹರಿದ್ದಾರೆ ಅವ್ರಿಗೆ ಸಿಗಬಾರ್ದು. ಆದರೆ ರಾಜ್ಯ ಈ ಒಂದು ದುಷ್ಟ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಚುನಾವಣಾ ಪೂರ್ವದಲ್ಲಿ ಒಂದಷ್ಟು ಯೋಜನೆಗಳು, ಒಂದಷ್ಟು ಗ್ಯಾರಂಟಿಗಳು ಘೋಷಣೆ ಮಾಡಿಬಿಡ್ತು ಬಾಯಿಗೆ ಬಂದಂಗೆ. ಹೌದು, ಏನು ನೋಡಿದ್ರಿ ನೀವು, ತಮ್ಮ ಮಾಧ್ಯಮಗಳಲ್ಲೇ ತೋರಿಸಿದ್ರಿ. ಕಾಕಾ ಪಟೇಲ್ ನಿನಗೂ ಫ್ರೀ, ನಿನ್ನ ಹೆಂಡ್ತಿಗೂ ಫ್ರೀ ಅಂತ ಹೇಳಿದ್ರು. ಈ ಕಡೆ ನಮ್ಮ ಪಕ್ಷದ ನಾಯಕರಾದ CT ರವಿ ನಿನ್ನ ಹೆಂಡ್ತಿಗೂ ಫ್ರೀ ಅಂತ ಹೇಳಿದ್ರು. ಸೊ ಬಾಯಿಗೆ ಬಂದಂಗೆ ಹೇಳ್ಬಿಟ್ರು ಚುನಾವಣೆಗಿಂತ ಮುಂಚೆ. ಈಗೇನಾಗ್ಬಿಟ್ಟಿದೆ ಅಂದ್ರೆ ಅದು ಅವ್ರಿಗೆ ತಡಿಲಿಕ್ಕೆ ಆಗ್ತಾ ಇಲ್ಲ. ಒಂದು ಅವ್ರಿಗೆ ಈ ಏನು ಹಣನ ಕ್ರೋಢೀಕರಣ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯೋಜನೆಗಳು ಕೊಟ್ಬಿಟ್ಟಿದ್ದಾರೆ. ಈಗ ಅದನ್ನ ತಲುಪಿಸ್ಬೇಕಲ್ಲ ಜನಕ್ಕೆ, ತಲುಪಿಸ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಒಂದು ಈಗಾಗಲೇ ಬಹಳಷ್ಟು ಭ್ರಷ್ಟಾಚಾರಗಳು ಇನ್ನೇನು ಮಾಡ್ಕೊಂಡು ಬಂದ್ರು, ಎಲ್ಲ ತಮ್ಮ ಮಾಧ್ಯಮಗಳು ತಾವು ತೋರಿಸಿದ್ರಿ. ಒಂದು ಮೂಢ ಹಗರಣದಿಂದ ಹಿಡಿದು ವಕ್ಫ್ ಹಗರಣ, ಇನ್ನೊಂದು ಎಲ್ಲ ಬಂತು, ವಾಲ್ಮೀಕಿ ಹಗರಣ ಎಲ್ಲ ಬಂತು. ಇದಾದ ನಂತರ ಮದ್ಯ ಏನು ಇದರಲ್ಲಿ ಮದ್ಯ ಏನು ಹೇಳ್ತೀರಾ, ಅಬಕಾರಿ ಇಲಾಖೆಯಲ್ಲೂ ಕೂಡ 106 ಕೋಟಿ ಹಗರಣ ಆಗಿದೆ, ಅದು ಎಲ್ಲ ತಮ್ಮ ಮಾಧ್ಯಮಗಳಲ್ಲಿ ಬಂತು. ಸೊ ಈಗ ಕೊನೆಯದಾಗಿ ಇವರು ಏನ್ ಮಾಡ್ತಾ ಇದ್ದಾರೆ, ಈಗ ನೋಡಿ, ಇದ್ರೆ ಒಂದು BPL ಕಾರ್ಡ್ ತೆಗೆದು ಬಿಟ್ರೆ ಏನು ಬರೀ BPL ಕಾರ್ಡ್ ತೆಗೆದ ತಕ್ಷಣ ಏನು ಅಕ್ಕಿ ಅಷ್ಟೇ ನಿಲ್ಲೋದಿಲ್ಲ. ಇದಕ್ಕೆ ಆದಂತ ನೋಡಿ, ನಮ್ದು ಹೆಂಗಿದೆ ನಮ್ಮ ದೇಶದಲ್ಲಿ ಅಂದ್ರೆ, ಈ ಪಡಿತರ ಚೀಟಿಗೆ ತುಂಬಾ ಒಂದು ಕನೆಕ್ಟಿವ್ ಇದೆ. ಹೌದು, ಒಂದು ರೇಷನ್ಗೆ ಒಂದು ಭಾಗ, ಜೊತೆಗೆ ಈ ಔಷಧಿಗಳಿಗೆ, ಆಸ್ಪತ್ರೆಗಳಿಗೆ
ಈ ರೇಷನ್ ಕಾರ್ಡ್ ಕಡ್ಡಾಯ ಇದೆ ಬಡವರಿಗೆ. ಯಾಕಂದ್ರೆ ಆಯುಷ್ಮಾನ್ ಕಾರ್ಡ್ ಮಾಡ್ಕೊಟ್ಟಿದೆ ಕೇಂದ್ರ ಸರ್ಕಾರ, ನಾವು ಯೋಜನೆ ಕೊಟ್ಟಿದ್ವಿ, ಅದಕ್ಕೆ ರೇಷನ್ ಕಾರ್ಡ್ ಬೇಕು ಅಂತ ನಾವು ಕೊಟ್ಟಿದ್ದೇವೆ. ಯಾಕಂದ್ರೆ ಎಲ್ಲರಿಗೂ ಫಲಾನುಭವಿಗಳು ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ. ಇದ್ರ ಜೊತೆಗೆ 10 ಹಲವು ಯೋಜನೆಗಳಿದಾವೆ. ಈಗ ನೋಡಿ, ನಿಮ್ಗೆ ಒಂದು ವಿಮಾ ಯೋಜನೆಗಳು ಬರ್ತದೆ, ಶಿಕ್ಷಣಕ್ಕೆ ಬಡ ವಿದ್ಯಾರ್ಥಿಗಳ ಮಕ್ಕಳು ಇರ್ತಾರೆ, ಬಡ ವಿದ್ಯಾರ್ಥಿಗಳು ಇರ್ತಾರೆ, ಅವ್ರಿಗೆ ಈ ಶಿಕ್ಷಣಕ್ಕೆ ನೆರವಾಗುತ್ತೆ ಈ ರೇಷನ್ ಕಾರ್ಡ್ ಇದ್ರೆ. ಈ ಬೆಳೆ ವಿಮೆ ರೈತರಿಗೆ, ಆಮೇಲೆ ಈ ಉಜ್ವಲ ಯೋಜನೆ, ಬಡ ಹೆಣ್ಣು ಮಕ್ಕಳಿಗೆ ಉಜ್ವಲ ಯೋಜನೆ ಅಡಿಯಲ್ಲಿ ಗ್ಯಾಸ್ ಕೊಡ್ತಾ ಇದೀವಿ. ಸೊ ಮಹಿಳೆಯರಿಗೆ ಒಂದು ಸ್ವಾವಲಂಬಿ ಜೀವನ ಸಾಗಿಸ್ಲಿ ಅಂತ ಹೇಳಿ ಉದ್ದೇಶ ಇಟ್ಕೊಂಡು ಅವರಿಗೆ ಹೊಲಿಗೆ ಯಂತ್ರಗಳು, ಇನ್ನಿತರ ಬೇರೆ ಬೇರೆ ಯೋಜನೆಗಳು ಕೊಡ್ತಾ ಇದೆ. ಸೊ ಇವ್ರು ಮಾಡೋ ಒಂದು ಕಿತಾಪತಿಗೆ, ಇವ್ರು ಮಾಡೋ ಒಂದು ಏನೋ ಇವ್ರ ಕೈಯಲ್ಲಿ ಕೊಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿ ಇಡೀ ಒಂದು ವ್ಯವಸ್ಥೆನೇ ಹದಗೆಡಿಸ್ತಾ ಇದ್ದಾರೆ. ಸೊ ಹೀಗಾಗಿ ಏನೋ ಇವರು ಬಾಯಿಗೆ ಬಂದಂಗೆ ಮಾಡ್ತಾ ಇದ್ದಾರೆ. ಸೊ ಈಗ ನೋಡಿ, ಇವತ್ತೇನೋ ಆಗ್ಲೇ ಸ್ಟೇಟ್ಮೆಂಟ್ ಉಲ್ಟಾ ಕೊಡ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ, ಇಲ್ಲ ನಾವು ಯಾರು BPL ಕಾರ್ಡ್ ಕ್ಯಾನ್ಸಲ್ ಮಾಡಿದ್ವಿ ಅವ್ರಿಗೆ ಕೂಡ ನಾವು ರೇಷನ್ ಕೊಡ್ತೀವಿ ಅಂತ ಕೇಳ್ತೀವಿ. ಅದು ಯಾವ ಆಧಾರದ ಮೇಲೆ ಕೊಡ್ತೀರಾ ನೀವು? ನಾಚಿಕೆ ಆಗ್ಬೇಕು ನಿಮ್ಗೆ. ನೋಡಿ ಸರ್, ಯಾವ್ದಾದ್ರೂ ನಿಮ್ಗೆ ಒಂದು ಕಾರ್ಯಾಚರಣೆ ಮಾಡ್ತಾ ಇದ್ದೀರಾ ಅಂತ ಹೇಳಿ, ಒಂದು ಈಗ ಮುಂಚೆನೆ ಕ್ಯಾನ್ಸಲ್ ಮಾಡ್ಬಿಟ್ಟು ನೀವು ಅದನ್ನ ಯಾರು ಫಲಾನುಭವಿಗಳಿದ್ದಾರೆ ಯಾರು ಫಲಾನುಭವಿಗಳಿಲ್ಲ ಅಂತ ಚೆಕ್ ಮಾಡ್ಬೇಕಾ, ಅಥವಾ ಮೊದಲೇ ಚೆಕ್ ಮಾಡ್ಬಿಟ್ಟು ಆಮೇಲೆ ಕ್ಯಾನ್ಸಲ್ ಮಾಡ್ಬೇಕಾ? ಹೌದು, ಇದು ಫಸ್ಟ್. ಇದರಲ್ಲಿ ಕಾಂಗ್ರೆಸ್ ದೊಡ್ಡ ದೊಡ್ಡದಾಗಿ ಎಡು ಬಿಟ್ಟಿದೆ. ಸೊ ಹೀಗಾಗಿ ಅವರು ಇದು ತಕ್ಷಣವೇ ನಿಲ್ಲಿಸಬೇಕು. ಸುಮ್ಮನೆ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡೋದು ಸುಳ್ಳು ಅಲ್ಲ ಸರ್. ಈಗ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲಪ್ಪ, ಕರ್ನಾಟಕದಲ್ಲಿ ಮಾತ್ರ ನಮ್ಮ ಏನು ಪಡಿತರ ಚೀಟಿಗಳಿದೆ ಅವ್ರು ಮಾತ್ರ ಹೊರಗಡೆ ಬಂದು ಜನಗಳು ತಮ್ಮ ಮಾಧ್ಯಮಗಳಲ್ಲಿ ತೋರಿಸ್ತಾ ಇದ್ರು ತಾವುಗಳೇ. BPL ಕಾರ್ಡ್ರು ಎಷ್ಟು ಬಡವರು ಇದ್ದಾರೆ ಅಂತ ಅವ್ರದೆಲ್ಲ ಕ್ಯಾನ್ಸಲ್ ಮಾಡ್ತಾ ಇದ್ದೀರಾ. ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಯಾಕೆ ಆಗ್ತಾ ಇದೆ? ಸೊ ಮೊದಲನೇದಾಗಿ ಇವರಿಗೆ ಗ್ಯಾರಂಟಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಆ ಒಂದು ಉದ್ದೇಶ ಇಟ್ಕೊಂಡು ಈ ಒಂದೆಲ್ಲ ಪ್ರಯತ್ನಗಳು ಏನೇನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಬಿಜೆಪಿ ಯಾವುದೇ ಕಾರಣಕ್ಕೂ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಯಾವುದೇ ಕಾರಣಕ್ಕೂ ಇದಕ್ಕೆಲ್ಲದಕ್ಕೂ ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಸರ್. ವೆಲ್ ಇರ್ಷದ್ ಪಾಷಾ ಅವರೇ, ರಾಜ್ಯದಲ್ಲಿ ನಡೀತಾ ಇರುವಂತಹ ಜಟಾಪಟಿ ಬಗ್ಗೆ ನಿಮ್ಮ ಪಕ್ಷದಿಂದ ಮೊದಲ ಪ್ರತಿಕ್ರಿಯೆ ಏನು? ನಮ್ಮ ಪಕ್ಷದಿಂದ ಮೊದಲನ ಪ್ರತಿಕ್ರಿಯೆ ಏನಂದ್ರೆ, BPL ಕಾರ್ಡ್ ರದ್ದು ಮಾಡಬೇಕು. ಯಾರಿಗಂದ್ರೆ ಯಾರ ಹತ್ರ ಬಿಲೋ ಪಾವರ್ಟಿ ಲೈನ್ ಮೇಲೆ ಇದ್ದಾರೆ ಅಂತವ್ರಿಗೆ. ಆದ್ರೆ ಇವ್ರು ರದ್ದು ಮಾಡ್ತಿರೋದು ಯಾರಿಗಂದ್ರೆ, ಯಾರ್ಯಾರಿಗೆ ಇವಾಗ ಗೃಹಲಕ್ಷ್ಮಿಯಲ್ಲಿ ದುಡ್ಡು ಹೋಗ್ತಾ ಇದೆ ಮೋಸ್ಟ್ಲಿ ಅಂತವ್ರಿಗೆಲ್ಲ ಮೊದಲು ಟಾರ್ಗೆಟ್ ಮಾಡಿ ಡಿಲೀಟ್ ಮಾಡ್ತಾ ಇದಾರೆ. ಏನಕ್ಕಂದ್ರೆ ಗ್ಯಾರಂಟಿ ಕೊಟ್ಟಿದಾರಿಲ್ಲ, ಇವಾಗ ಗ್ಯಾರಂಟಿ ಕೊಟ್ಟಿದ್ಮೇಲೆ ಡಿಲೀಟ್ ಮಾಡಿದ್ರೆ ದುಡ್ಡು ಕೊಡಂಗಿಲ್ಲ. ಇವಾಗ ಈ ಪ್ರಾಸೆಸ್ ನಡೆಯೋವರೆಗೂ ಬೇರೆಯವ್ರಿಗೂ ದುಡ್ಡು ಬರಲ್ಲ. ಇವತ್ತು ನಮ್ಮ ಅಸೆಂಬ್ಲಿಯಲ್ಲಿ ಆಗಿರೋ ಘಟನೆ ನಾನು ಹೇಳ್ತೀನಿ. ಯಾರಿಗೂ ವೀಕ್ಷಣೆ ಮಾಡಕ್ಕೆ ನಾನು ಜಯದೇವ ಹಾಸ್ಪಿಟಲ್ಗೆ ಹೋಗಿದ್ದೆ, ನಾನು ಇರೋದು ಜಯನಗರದಲ್ಲಿ. ಪಾಪ ಅಡ್ಮಿಟ್ ಮಾಡೋವಾಗ BPL ಕಾರ್ಡ್ ಇದೆ ಅಂತ ತೋರಿಸ್ಬಿಟ್ಟು ಅವ್ರು ಅಡ್ಮಿಟ್ ಮಾಡಿದ್ದಾರೆ. 2 ದಿವಸ ಆದ್ಮೇಲೆ ಇವ್ರಿಗೆ ಸ್ಟ್ರೆಂತ್ ಏನೋ ಆಗ್ಬೇಕಂತೆ. BPL ಕಾರ್ಡ್ ಇದ್ರೆ ಪಾಪ ಉಚಿತ ಅಂತ ಹೇಳಿದ್ದಾರೆ. ಅವರು ಸ್ಟ್ರೆಂತ್ ಹಾಕೋಕ್ಕೋಸ್ಕರ BPL ಕಾರ್ಡ್ ಇದೆ ಅಂತ ಅಪ್ಲೈ ಮಾಡಕ್ ಹೋದ್ರೆ ರದ್ದಾಗಿದೆ ಅಂತ ಅವರು ಅಲ್ಲಿ ಇರ್ತಾರಲ್ಲ ಅವ್ರು ಹೇಳಿದ್ದಾರೆ. ಅವ್ರು ಪಾಪ ಗೊಳೋ ಅಂತ ಅಳ್ತಾ ಇದಾರೆ. ಬಡವರು ಯಾವ್ದೋ ನಾರ್ತ್ ಕರ್ನಾಟಕದಿಂದ ಇಲ್ಲಿ ಬಂದಿದ್ದಾರೆ. ಆರೋಗ್ಯ ಸಮಸ್ಯೆಗಳು ಹೆಂಗಿದೆ ಅಂತ ಜನರಿಗೆ ಯಾವಾಗ ಏನ್ ಕಾಯಿಲೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಅಲ್ಲಿಂದ ಇಲ್ಲಿ ಶಿಫ್ಟ್ ಮಾಡಿದಾರಂತೆ ಬೆಂಗಳೂರಿಗೆ. ಅವ್ರು ಬಂದು ಅಡ್ಮಿಟ್ ಆಗಿ ತಗೊಂಡಾಗ ಅಪ್ಲೈ ಮಾಡಿದ್ರೆ ರದ್ದಾಗಿದೆ ಅಂತ ಹೇಳ್ತಾ ಇದಾರೆ. ಅವ್ರಿಗೆ ಯಾರಿಗೋಗಿ ಹೇಳ್ಬೇಕು? ಅನ್ನರಾಮಯ್ಯ ಸಿದ್ದರಾಮಯ್ಯ ಅಂದ್ರೆ ಅನ್ನರಾಮಯ್ಯ ಅಂತ ಹೇಳ್ತಾ ಇದ್ರು. ಅನ್ನರಾಮಯ್ಯನೇ ಅನ್ನ ಕಿತ್ಕೊಳ್ಳೋ ತರ ಪರಿಸ್ಥಿತಿ ತಗೊಂಡ್ ಬಂದು ಕರ್ನಾಟಕಕ್ಕೆ ಬಿಟ್ಟಿದ್ದಾರೆ. ಆದ್ರೆ ಏನೋ ಒಂದು ತೀರ್ಮಾನ ತಗೊಳ್ಳೋ ಮುಂಚೆ ಸರ್ಕಾರಗಳು ಕೂತ್ಕೊಂಡು ಯೋಚನೆ ಮಾಡ್ಬಿಟ್ಟು ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕಂತ ಯೋಚನೆ ಮಾಡ್ಬಿಟ್ಟು ತೀರ್ಮಾನಗಳು ತಗೊಂಡ್ಬೇಕು. ಸುಮ್ನೆ ತರಾತುರಿಯಲ್ಲಿ ಡಿಲೀಟ್ಗಳು ಮಾಡೋದು ಸರಿ ಅನ್ಸಲ್ಲ. ಯಾರೋ AC ರೂಮಲ್ಲಿ ಕೂತ್ಕೊಂಡು ಡಿಲೀಟ್ ಮಾಡಿದ್ರೆ ಸರಿ ಇಲ್ಲ ಸರ್. ಹೋಗಿ ನೋಡ್ಲಿ, ನಾವು BPL ರದ್ದು ಮಾಡಬೇಡಿ ಅಂತ ಎಲ್ಲೂ ಹೇಳ್ತಾ ಇಲ್ಲ. ಖಂಡಿತ ರದ್ದು ಮಾಡ್ಲೇಬೇಕು. ಯಾರು ಅದಕ್ಕೆ ಫಲಾನುಭವಿಗಳು ಯಾರಿಲ್ಲ ಅವ್ರು ರದ್ದು ಮಾಡ್ಲಿ. ಆದ್ರೆ ಯೋಚನೆ ಮಾಡ್ಬಿಟ್ಟು ಹೋಗಿ ಪರಿಶೀಲನೆ ಮಾಡ್ಬಿಟ್ಟು ಮಾಡಿದ್ರೆ ಚಂದ. ಸುಮ್ನೆ ಆಫೀಸಲ್ಲಿ ಕೂತ್ಕೊಂಡು ಆಫೀಸರ್ಗಳಿಗೆ ಟಾರ್ಗೆಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಇವ್ರು ಇನ್ಕಮ್ ಟ್ಯಾಕ್ಸ್ ಅಪ್ಲೈ ಮಾಡಿದ್ದಾರೆ ಡಿಲೀಟ್ ಮಾಡಿ ಅಂತ ಮಾಡಿದ್ರೆ ಸರಿಯಲ್ಲ. ಇನ್ಕಮ್ ಟ್ಯಾಕ್ಸ್ ಇವತ್ತು ಯಾರು ಅಪ್ಲೈ ಮಾಡ್ತಾರಲ್ಲ, ಪಾಪ ಯಾವ್ದೋ ಒಂದು ಫ್ರಿಜ್ ವಾಷಿಂಗ್ ಮಿಷಿನ್ ತಗೊಳಕ್ ಹೋದ್ರೆ ಲೋನ್ ಕೇಳ್ತಿದಾರೆ ಜನ. ಲೋನ್ ಕೇಳಿದ್ರೆ ಇನ್ಕಮ್ ಟ್ಯಾಕ್ಸ್ ಇದೆಯಾ ಅಂತಾರೆ. ಸುಮ್ನೆ IT ಫೈಲ್ ಮಾಡ್ತಾರೆ, ತಗೊಂಡ್ ಬಂದ್ ಕೊಟ್ಬಿಟ್ಟು ಏನೂ ಇಲ್ಲ ಅಂದ್ರು IT ಫೈಲ್ ಮಾಡ್ಬಿಟ್ಟು ಅವ್ರು ತಗೊಂತಾರೆ. ಅಂತವ್ರಿಗೆಲ್ಲ ಡಿಲೀಟ್ ಮಾಡಿದ್ರೆ ಇದು ತಪ್ಪು. CM ಸಿದ್ದರಾಮಯ್ಯ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನಾವು ಇನ್ನ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ, ಇನ್ನ ತೀರ್ಮಾನ ತಗೊಂಡಿಲ್ಲ ಅಂತ. ತೀರ್ಮಾನ ತಗೊಳ್ಳೋ ಮುಂಚೆನೆ ಇಷ್ಟೆಲ್ಲ ಡಿಲೀಟ್ ಮಾಡ್ತಾ ಇದಾರೆ. ತೀರ್ಮಾನ ತಗೊಂಡಿದ್ಮೇಲೆ ಏನೇನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಈ ಗೊಂದಲಗಳು ದಯವಿಟ್ಟು ಏನಿದೆ ಸರ್ಕಾರಗಳು ಕ್ಲಿಯರ್ ಮಾಡಬೇಕು. ಯಾರಿಗೆ ಎಂತವ್ರಿಗೆ ಸಿಗತ್ತೆ ಎಂತವ್ರಿಗೆ ಸಿಗಲ್ಲ ಅಂತ ಕ್ಲಿಯರ್ ಮಾಡ್ಬಿಡ್ಲಿ. ಇಲ್ಲ ಗ್ಯಾರಂಟಿ ಯಾರ್ಯಾರಿಗೆ ಹೋಗ್ತಾ ಇದೆ ಅವ್ರಿಗೆಲ್ಲ ತಲುಪಿಸ್ಬೇಕಂತ ಡಿಲೀಟ್ ಮಾಡ್ತಾ ಇದೀವಿ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಡ್ಲಿ. ಅದು ಇಲ್ಲ ಇದು ಇಲ್ಲ ಗೊಂದಲಗಳು ಕ್ರಿಯೇಟ್ ಮಾಡ್ತಾ ಇದಾರೆ. ಜನ ಮೊದಲೇ ಟೆನ್ಷನ್ ನಲ್ಲಿ ಇದ್ದಾರೆ, ಯಾವಾಗ ರೋಡಿಗೆ ಇಳಿತಾರೆ ಗೊತ್ತಿಲ್ಲ. ಆಮೇಲೆ ಜನ ದಯವಿಟ್ಟು ಈ ಗೊಂದಲಗಳು ಮಾಡಬೇಡಿ, ಏನಿದೆ ಕ್ಲಾರಿಟಿ ಕೊಡಿ ಜನರಿಗೆ. ಇರ್ಷದ್ ಪಾಷಾ ಅವರೇ, ಗಮನಿಸ್ತಾ ಇದ್ರಿ, ಒಂದ್ ಕಡೆಯಲ್ಲಿ ಜಟಾಪಟಿಗಳು ಜೋರಾಗಿ ನಡೀತಾ ಇವೆ.
ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿ ಬರ್ತಾ ಇವೆ. ಈ ಸಂದರ್ಭದಲ್ಲಿ ಹುಟ್ಟಿಕೊಂಡಿರುವಂತಹ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರವೇ ಏನು ಈ ರೇಷನ್ ಕಾರ್ಡ್ಗಳ ಪರಿಷ್ಕರಣೆಯನ್ನು ನಡೆಸ್ತಾ ಇದೆ ಎನ್ನುವಂಥ ಒಂದು ದೊಡ್ಡ ಮಟ್ಟದ ಆರೋಪ ಕೂಡ ಕೇಳಿಬಂದಿದೆ. ಕಾದ್ ನೋಡೋಣ ಯಾವ ರೀತಿಯಾದಂಥ ಪ್ರತಿಕ್ರಿಯೆ ಸಿಗುತ್ತೆ ಅಂತ ಹೇಳಿ. ಹಾಗೆ
ರದ್ದು ಮಾಡಿ ಭಾರತ ದೇಶದಲ್ಲಿ ಯಾವ್ದು ಇದು ಡ್ರಾಮಾ Okay. ಕೇಳ್ರಿ Yes. book ಅಲ್ಲಿ. Yes, yes, ನಾವು yes. ನಿಮ್ ಜೊತೆ ಹೋರಾಟಕ್ಕೆ ಬರ್ತೀವಿ ಕೇಂದ್ರ Yes. ಸರ್ಕಾರದ ವಿರುದ್ಧ, Yes, yes. ಬಿಜೆಪಿ ಅವ್ರ ಜೊತೆ ನಾವು ಬರ್ತೀವಿ ಹೋರಾಟಕ್ಕೆ. Well. ಅದನ್ನ ಬಿಟ್ಟಿದೆಲ್ಲ ಡ್ರಾಮಾಗಳು ಬಿಟ್ಟು ಒಂದ್ ಹೇಳ್ತೀನಿ ಕೇಳಿ, ವಿಜಯೇಂದ್ರ ಅವ್ರ ಮೇಲೆ ಬಂದಿರೋ ಆರೋಪಗಳು, ಅಶೋಕ್ Yes. Okay, ಮುಂದಿನ ಹಂತದಲ್ಲಿ ಮಾತಾಡೋಣ ಸರ್. ಟೈಮ್ ಇದೆ. ವೆಲ್ ಸರ್, ಇಲ್ಲಿ ಒಂದು ವಿಚಾರ ಅಂತ ಹೇಳಿದ್ರೆ, IT ಯಾರು ಫೈಲ್ ಮಾಡ್ತಾರೆ, ತೆರಿಗೆದಾರರು ಯಾರಿದ್ದಾರೆ, ಸರ್ಕಾರದ ಕೆಲಸದಲ್ಲಿ ಇದ್ಕೊಂಡು BPL ಕಾರ್ಡನ್ನು ಯಾರು ಹೊಂದಿದ್ದಾರೆ, ಅವರ ಕಾರ್ಡ್ಗಳನ್ನ BPL ಕಾರ್ಡ್ಗಳನ್ನ ಅವರು ಹೊಂದಿದ್ರೆ ಕ್ಯಾನ್ಸಲ್ ಮಾಡುವಂಥದ್ದು ಎಲ್ಲರೂ ಒಪ್ಕೊಳ್ಳುವಂಥ ವಿಚಾರ. ಆದ್ರೆ ಇಲ್ಲಿ ಅನ್ಯಾಯ ಆಗಿರೋದು ಕೆಲವೊಂದು ಕೂಲಿನಾಲಿ ಅಕಸ್ಮಾತ್ ಕ್ಲಾರಿಟಿ ಕೊಡ್ತೀನಿ ಸರ್, ಕ್ಲಾರಿಟಿ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಹೌದು ಆದ್ಮೇಲೂ ಕೂಡ ಸುಮ್ಮನೆ ದಿನ ಬೆಳಗಾವಿ ಸರ್ಕಾರ ನೆಮ್ಮದಿಯಾಗಿ ಸರ್ಕಾರ ನಡೆಸಬೇಡ. ಓಕೆ ನೀವಿದ್ದಾಗ ಕುಮಾರ್ ಅವರೇ, ಮುಂದಿನ ಹಂತದಲ್ಲಿ ಇದೇ ವಿಚಾರವಾಗಿ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ JDS ನ ವಕ್ತಾರರಾಗಿರುವಂತಹ ಸೈಯದ್ ತಸೀನ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನೋಡಿದ್ರೆ, ಒಂದ್ ಕಡೆಯಲ್ಲಿ ಸರ್ಕಾರಿ ನೌಕರರು, ತೆರಿಗೆ ಪಾವತಿದಾರರು ಇವರ ಕಾರ್ಡ್ಗಳನ್ನ ರದ್ದು ಮಾಡೋದು ಒಪ್ಕೊಳ್ಳುವಂತ ವಿಚಾರ ಅಂತೇಳಿ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಅದರ ಜೊತೆಯಲ್ಲಿ ಕೆಲವೊಂದಿಷ್ಟು ಕೂಲಿನಾಲಿ ಮಾಡೋರ ಕಾರ್ಡ್ಗಳು ಕೂಡ ರದ್ದಾಗಿವೆ. ಏನ್ ಹೇಳ್ತೀರಾ ಸರ್ ನೀವು? ಸರ್, ಮೊದಲಾಗಿ ಇವಾಗ ನಮ್ಮ ಕಾಂಗ್ರೆಸ್ ವಕ್ತಾರರು ಬಹು ಜೋರಾಗಿ ಮಾತಾಡ್ತಿದ್ರು, ಸಿಕ್ಕಾಬಡೆ ಪ್ರಸ್ತಾಪಗಳು ಮಾಡಿದ್ದಾರೆ. ಓಕೆ, ಇದು ಹೆಂಗಾಗಿದೆ ಅಂದರೆ, ಇವ್ರು ಮಾಡೋ ಪಾಪದ ಮಡಿಕೆ ಒಂದು ವಿಪಕ್ಷ, ಇನ್ನೊಂದು ಕೇಂದ್ರ, ಇವ್ರ ತಲೆ ಮೇಲೆ ಹೊಡೆದಾಕೋ ಕೆಲಸನೇ ಮಾಡ್ತಾ ಇರೋದು ಇವರು. ನಾನು ಕೇಳೋದು ಒಂದು ಪ್ರಶ್ನೆ, ಸರ್ಕಾರಿ ನೌಕರಿಗೆ BPL ಕಾರ್ಡ್ ಬೇಕಾಗಿಲ್ಲ. ಓಕೆ, ಐ ಅಗ್ರಿ, ಐ ಸಪೋರ್ಟ್ ಇಟ್. ಪ್ಲಸ್ ಯಾರು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೋ, ಅಂದರೆ ಮಿನಿಮಮ್ ಆದಾಯದವರಲ್ಲ, ಆ ಆದಾಯಕ್ಕಿಂತ ಜಾಸ್ತಿ ಯಾರು ಟ್ಯಾಕ್ಸ್ ಪೇ ಮಾಡ್ತಾರೆ ಹೌದು ಅವ್ರಿಗೆ, ಇವಾಗ 10 ಲಕ್ಷ 20 ಲಕ್ಷ 30 ಲಕ್ಷ ಟ್ಯಾಕ್ಸ್ ಪೇ ಮಾಡ್ತಾರಲ್ಲ ಇನ್ಕಮ್ ರಿಟರ್ನ್ಸ್, ಅವ್ರಿಗೇನು ಬೇಕಾಗಿಲ್ಲ, ಅವ್ರು ಕೇಳೋದು ಇಲ್ಲ. ಆಯಿತಾ? ಒಂದು ಸರ್ಕಾರಿ ನೌಕರರಿದ್ದರೆ 99 ಕೂಲಿ ಕಾರ್ಮಿಕರು, ಆಟೋ ಚಾಲಕರು, ಈ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡೋರು, ಈ ತಳ್ಳೋ ಗಾಡಿ, ಇಂಥವ್ರ ಹತ್ರನೇ ಇರೋದು. ಆಯ್ತಾ? ಒಬ್ಬ ವಾಚ್ಮೆನ್ಗೆ ಇವತ್ತು ಸಂಬಳ ಎಷ್ಟಿದೆ? ಅಮ್ಮಮ್ಮ ಅಂದರೆ 10,000 8,000 12,000 ಅಂದರೆ ಮುಗಿದೋಯ್ತು. ಇವತ್ತು ಅವನಿಗೆ ಸಂಬಳ ಹಾಕೋದು ಅವನ ಅಕೌಂಟಿಗೆ. ಅಕೌಂಟ್ ಮಾಡಬೇಕಂದ್ರೆ ಪ್ಯಾನ್ ಕಾರ್ಡ್ ಬೇಕು. ಅಕೌಂಟ್ ಮಾಡಬೇಕಂದ್ರೆ ಪ್ಯಾನ್ ಕಾರ್ಡ್ ಬೇಕು. ಪ್ಯಾನ್ ಕಾರ್ಡ್ ಇದ್ರೇ ಅಕೌಂಟ್ಗೆ ಒಂದು ಸ್ಯಾಲರಿ ಆಗಬೇಕಂದ್ರೆ TDS ಅಂತೂ ಕಟ್ ಮಾಡೇ ಮಾಡ್ತಾರೆ ಅಲ್ವಾ? ಇವಾಗ ಅವ್ನು ಕ್ಲೈಮ್ ಮಾಡ್ಕೋಬೇಕಂದ್ರೆ ಸರ್ಕಾರ ಏನು ಹೇಳಿದೆ, ಮಿನಿಮಮ್ ರಿಟರ್ನ್ಸ್ ಏನಿದೆ ನೀವು ಫೈಲ್ ಮಾಡಿ, ನಿಮ್ಗೆ ಅವಕಾಶ ಇದೆ ಅಂತ ಹೇಳಿದೆಯಲ್ಲ. ಅಂದರೆ ಅವನು ಇನ್ಕಮ್ ಟ್ಯಾಕ್ಸ್ ಪೇಯರ್ ಕರೋಡಪತಿನ ಅವನು, ಆ ಲೆಕ್ಕನ. ಸರ್, ಮೊದಲಾಗಿ ಏನಂದರೆ, ಈ ಸರ್ಕಾರಕ್ಕೆ ಜನರಿಗೆ ಆಹಾರ ಕೊಡೋ ಯೋಗ್ಯತೆ ಇಲ್ಲ. ಫಸ್ಟ್ ಪಾಯಿಂಟ್. ಆಲ್ರೆಡಿ ಇವರು ಸೋತೋಗಿದ್ದಾರೆ. ಆತ್ರದಲ್ಲಿ ಅನಾಹುತ ಅಂತ ಮಾಡಿಕೊಂಡು ತರಾತುರಿಯಲ್ಲಿ ಎಲ್ಲ ಸ್ಕೀಮ್ಗಳು ಅನೌನ್ಸ್ ಮಾಡಿಬಿಟ್ರು. ವಾಟ್ ವೇರ್ ಯು ಡೂಯಿಂಗ್ ಸಿನ್ಸ್ ಫ್ರಮ್ 1.5 year? ಇವತ್ತು 1.5 ವರ್ಷ ಆಯಿತು ಸರ್. ಇವತ್ತು ಜ್ಞಾನೋದಯ ಆಯ್ತಾ ನಿಮಗೆ? ಇಲ್ಲಿ ಗಂಟ ನೀವು ಫಸ್ಟ್ ಯಾವಾಗ ಗೌರ್ಮೆಂಟಿಗೆ ಬಂದ್ರಿ, ಇದು ಆವಾಗಲೇ ಮಾಡ್ಬೋದಾಗಿತ್ತು. ಯಾರು ಅರ್ಹರಿದ್ದಾರೆ, ಯಾರು ಅನರ್ಹರಿದ್ದಾರೆ, ಕರೆಕ್ಟಾಗಿ ಫಾಲೋ ಮಾಡಿಕೊಂಡು ಕಟ್ ಮಾಡ್ಕೊಂಡು ನೀವು ಮಾಡ್ಬೋದಾಗಿತ್ತು. ಇಲ್ಲಿವರೆಗೂ 20 ಲಕ್ಷ. ಸರ್, ಇವರು ಆಗಸ್ಟಲ್ಲೇ 4 ಲಕ್ಷ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. 4 ಲಕ್ಷ BPL ಕಾರ್ಡ್ಸು ಆಗಸ್ಟಲ್ಲೇ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ನಾಟ್ ನೌ. ಇವಾಗ ಬರ್ತಾ ಅಲ್ಲಿವರೆಗೂ ಬಂದಿರೋದು. ಇನ್ನೊಂದು, ಇವಾಗ ಕೇಂದ್ರ ಸರ್ಕಾರದಿಂದ ಅಕ್ಕಿ ಬರ್ತಾ ಇದೆಯಲ್ಲ ಸರ್, 2 ಲಕ್ಷ ಮೆಟ್ರಿಕ್ ಟನ್ನು, 20 ಲಕ್ಷ ಕಾರ್ಡ್ ರದ್ದು ಮಾಡಿದ್ದೀರಲ್ಲ, ಆ ಅಕ್ಕಿಯಲ್ಲಿ ಹೋಗ್ತಾ ಇದೆ ಅಂತ ಇದು ಕೇಳಬೇಕು ನೀವು. ಇವ್ರ ಚಾರ್ಟ್ ಎತ್ತು ನೋಡಿದ್ರೆ ಕರೆಕ್ಟಾಗಿ ತೋರಿಸ್ತಾ ಇದ್ದಾರೆ. ಈ ಅಕ್ಕಿ 20 ಲಕ್ಷ ಕಾರ್ಡ್ಗಳು ಅಕ್ಕಿಯಲ್ಲಿ ಹೋಗ್ತಾ ಇದೆ. ನಿಮಗೆ ಜನ ಕೇಳಿರಲಿಲ್ಲ, ನಮಗೆ 5 kg ಕೊಡಿ 10 kg ಕೊಡಿ. ಲೆಕ್ಕದ ಪ್ರಕಾರ ಇವರು 10 kg ಕೊಡ್ತೀನಿ ಅಂದರು. ಕೇಂದ್ರದ 5 ಬಿಟ್ಟಾಕಿ 10 ಅಂದರೆ ಕೇಂದ್ರದ 5 15 ಕೊಡಬೇಕಾಗಿತ್ತು. ಕೊಡ್ತಾ ಇರೋದು 5 kg. ಇವರು ನಾವು 10 kg ಕೊಡ್ತಾ ಇದ್ದೀವಿ. 10 kg 10 ಅಲ್ಲ, ಬರ್ತಾ ಇರೋದು 5 kg. ಅದು ಕೊಡ್ತಾ ಇಲ್ಲ, ದುಡ್ಡು ಹಾಕ್ತೀವಿ ಅಂತ 4 ತಿಂಗಳಾದರೂ ಆ ದುಡ್ಡು ಬರ್ತಾ ಇಲ್ಲ. ಚೆಕ್ ಮಾಡಿಸ್ಕೊಳ್ಳಿ.
TBT ಅಮೌಂಟ್ ಯಾರಿಗೂ ಬರ್ತಾ ಇಲ್ಲ. 3 ತಿಂಗಳ ನಂತರ 4 ತಿಂಗಳ ನಂತರ ಇವಾಗ ನಮ್ಮ CSC ಸೆಂಟರ್ ಇದೆ, ಒಂದು ದಿನಕ್ಕೆ ಒಂದು 50 ಜನ 100 ಜನ ಬರ್ತಾರೆ, 2,000 ಬರ್ತಾ ಇಲ್ಲ, ರೇಷನ್ ದುಡ್ಡು ಬರ್ತಾ ಇಲ್ಲ ಅಂತ ಈ ಪರಿಸ್ಥಿತಿ ಇದೆ. ಹಿಂಗಿರುವಾಗ ಇವರು ಯಾವ್ಯಾವ ರೀತಿಯಲ್ಲಿ ಹಣ ಉಳಿಸ್ಕೋಬೇಕಂತ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಆಲ್ರೆಡಿ ಶಕ್ತಿ ಕೈ ಹಾಕಿದ್ರು, ಅಲ್ಲಿ ಚೆನ್ನಾಗಿ ಉಗ್ಸ್ಕೊಂಡ್ಬಿಟ್ಟು ಕೈ ಬಿಟ್ಟವ್ರೆ. ಇವಾಗ ಇವರಿಗೆ ಹೆಂಗಾಗಿದೆ ಈ ಸ್ಕೀಮ್ಗಳು ಅಂದ್ರೆ, ಬಿಸಿ ತುಪ್ಪ ಆ ಕಡೆ ನುಂಗಕ್ಕೆ ಇವ್ರ ಹತ್ರ ದುಡ್ಡಿಲ್ಲ, ಇವ್ರೇನಾದ್ರೂ ಉಗ್ದ್ರೆ ಜನ ಬಾರಿಸ್ಬಿಡ್ತಾರೆ ಇವ್ರಿಗೆ. ಆ ಪರಿಸ್ಥಿತಿಯಲ್ಲಿ ಈ ಸರ್ಕಾರ ಸಿಕ್ಕಾಕೊಂಡಿದೆ. ಇದರಿಂದ 100% ಇವ್ರ ಜನರಿಗೂ ಆಶ್ವಾಸನೆ ಕೊಟ್ಟು ಮೋಸ ಮಾಡೋರೆ. ಒಂದು ಮೋಸ ಮಾಡೋರೆ, ಇನ್ನೊಂದು ಈ ಕರ್ನಾಟಕ ದಿವಾಳಿಯತ್ತಾಗ್ಬಿಟ್ಟಿದವ್ರೆ. ಹಾಗೇನೆ ಗಮನಿಸ್ತಾ ಇದ್ರಿ, ಸಾಕಷ್ಟು ವಿಚಾರಗಳ ಕುರಿತು ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ವಿಜೇಂದ್ರ ಅವರೇ, ಇಲ್ಲಿ ಒಂದು ಆರೋಪ, ಇವತ್ತು ಕೆಲವೊಂದಿಷ್ಟು ಸಚಿವರು ಕೊಟ್ಟಂತ ಹೇಳಿಕೆಗಳನ್ನ ಗಮನಿಸ್ತಾ ಇರಬಹುದು. ಇಲ್ಲಿ ಪಡಿತರ ಚೀಟಿ ಪರಿಷ್ಕರಣೆ ನಿರ್ಧಾರಕ್ಕೆ ಬಂದಿದ್ದು ರಾಜ್ಯ ಸರ್ಕಾರ ಅಲ್ಲ, ಕೇಂದ್ರ ಸರ್ಕಾರದ ಮಾರ್ಗದರ್ಶನದಂತೆ ನಾವು ಪರಿಷ್ಕರಣೆಗೆ ಮುಂದಾದ್ವಿ ಎನ್ನುವುದಾಗಿ. ಏನ್ ಹೇಳ್ತೀರಾ ಈ ವಿಚಾರವಾಗಿ? ಇದಕ್ಕೆ ನಾನು ಆಗ್ಲೇ ಹೇಳಿದೆ ಯಾವಾಗ್ಲೇ. ಸೊ ಈ ಒಂದು ಪರಿಷ್ಕರಣೆಗೆ ಕೇಂದ್ರ ಸರ್ಕಾರ ಸೂಚನೆ ಇತ್ತು ಅನ್ನೋದಾದ್ರೆ, ಕರ್ನಾಟಕದಲ್ಲಿ ಅಷ್ಟೇ ಯಾಕೆ ಪಡಿತರ ಏನು ಚೀಟಿಗಳು ಕ್ಯಾನ್ಸಲ್ ಆಗ್ತಾ ಇದಾವೆ? ಬೇರೆ ಪಕ್ಕದಲ್ಲಿ ಆಂಧ್ರದಲ್ಲಿ, ತಮಿಳ್ನಾಡಲ್ಲಿ, ದೂರದಲ್ಲಿ ಬೇಡ, ನಾವು ಉತ್ತರ ಪ್ರದೇಶದ ಹೇಳೋದಿಲ್ಲ, ಇಲ್ಲೇ ತಮಿಳ್ನಾಡು, ಆಂಧ್ರದಲ್ಲಿ ಇಲ್ಲೇ ಒಂದು ಇನ್ಸಿಡೆಂಟ್ ಆಗಿಲ್ಲ. ಸೊ ನೀವು ಮಾಡೋ ಎಲ್ಲ ಅನಾಚಾರಗಳಿಗೆ ಕೇಂದ್ರ ಸರ್ಕಾರ ದೂರ್ತೀರಾ ಅನ್ನೋದಾದ್ರೆ, ನಿಮಗೆ 4 ಪಕ್ಷ ಏನು ಆಡಳಿತ ನಡೆಸ್ತಾ ಇದ್ದೀರಿ, ನಿಮಗೆ ನೋಡಿ, ಈಗ ಒಂದು ಗೃಹಲಕ್ಷ್ಮಿಗೆ ಈಗ ಕ್ಯಾನ್ಸಲ್ ಮಾಡಿದ್ರು ಅಂದ್ರೆ ಗೃಹಲಕ್ಷ್ಮಿಗೆ ಹೋಗಿ ಕೊಡುವಂಥ ದುಡ್ಡು ಕ್ಯಾನ್ಸಲ್ ಆಗುತ್ತೆ. ಒಂದ್ ಕಡೆ ಅಕ್ಕಿ ಅದು ಕ್ಯಾನ್ಸಲ್ ಆಗುತ್ತೆ. ಸೊ ನಾವು ಕಳೆದ 6 ವರ್ಷದಿಂದ ಕಳೆದ 6 ವರ್ಷದಿಂದ ಆನ್ ರೆಕಾರ್ಡ್ಸ್ 80 ಕೋಟಿ ಜನರಿಗೆ ಅಕ್ಕಿ ಕೊಡ್ತಾ ಇದೀವಿ. ಎಲ್ಲ ಗೊತ್ತಿದೆ, ಎಲ್ಲ ಫಲಾನುಭವಿಗಳಿದ್ದಾರೆ, ಕಾಂಗ್ರೆಸ್ನವರೇ ಜಾಸ್ತಿ ಇದ್ದಾರೆ ಅದರಲ್ಲೂ ಕೂಡ. ಹಂಗೆ ಹೇಳ್ಬೇಕು ಅಂದ್ರೆ, ಸೊ ಒಂದು ನಮ್ಮ ಕಾಂಗ್ರೆಸ್ ಸ್ನೇಹಿತರು ಅವಾಗಲೇ ಹೇಳ್ತಾ ಇದ್ರು, ಏನು ಡಿಜಿಟೈಸ್ ಮಾಡಿಬಿಟ್ಟು ಇವರು ಫೋನ್ಪೇ, ಗೂಗಲ್ ಪೇ ಅಂದಿದ್ರು. ಖಂಡಿತವಾಗಿಯೂ ನಮ್ಮ ಒಂದು ಗೂಗಲ್ ಪೇ, ಫೋನ್ಪೇ ಮಾಡಿದ್ರಿಂದ ಒಂದು ದೇಶದ ಆರ್ಥಿಕ ಪರಿಸ್ಥಿತಿಗೆ ಒಂದು ಒಳ್ಳೆ ಮೈಲೇಜ್ ಸಿಕ್ಕಿದೆ. ಸೊ GDPಲಿ ಈಗಾಗಲೇ ನಾವು ತುಂಬ ಒಳ್ಳೆ ಮಟ್ಟದಲ್ಲಿ ಗ್ರೋತ್ ತೊಗೊಂಡಿದ್ದೇವೆ. ಆಮೇಲೆ ಒಂದು ಕಾಂಗ್ರೆಸ್ ಸ್ನೇಹಿತರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿಮ್ಮ ಸರ್ಕಾರಗಳಲ್ಲಿ ಏನು 60-70 ವರ್ಷ ಏನು ನೀವು ನಡೆಸಿದ್ರಲ್ಲ, ಈ ಮೌಲ್ವಿಗಳಿಗೆ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಷ್ಟೇ ನಾನು. ಈ ಮೌಲ್ವಿಗಳಿಗೆ ಕೆಲವೊಂದಷ್ಟು ಮೌಲ್ವಿಗಳು ಮದ್ರಾಸದಲ್ಲಿ ಇರ್ತಾನೆ ಇರಲಿಲ್ಲ, ಮೌಲ್ವಿಗಳು ಅಂಥವ್ರಿಗೆ ಸುಮ್ಮನೆ ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ತಾ ಇದ್ರಿ ಇವರು, ಈ ಒಂದು ದುಷ್ಟ ಕಾಂಗ್ರೆಸ್ ಅವತ್ತಿನ ದಿನಕ್ಕೆ. ಸೊ ಈ ಒಂದು ಡಿಜಿಟೈಸ್ ಮಾಡಿರೋದ್ರಿಂದ ಅವೆಲ್ಲ ತಪ್ಪಿಸ್ಬಿಟ್ಟು ಯಾರು ನಿಜವಾದ ಮೌಲ್ಯಗಳಿದ್ರೆ ಅವ್ರಿಗೆ ಸಂಬಳ ಕೊಡ್ತಾ ಇದೆ. ಇದನ್ನ ನಮ್ಮ ಆಮ್ ಆದ್ಮಿ ಪಾರ್ಟಿ ಸ್ನೇಹಿತರು ಮತ್ತೆ ನಮ್ಮ JDS ನವರು ಇಬ್ರಿಗೂ ಅವ್ರಿಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿದೆ, ಅದನ್ನ ಅವರು ಒಪ್ಕೊಳ್ಳೇಬೇಕು. ಹಾಗಾಗಿ ಒಂದು ಡಿಜಿಟೈಸ್ ಮಾಡಿರೋದ್ರಿಂದ DBT ಮುಖಾಂತರ ನೇರ ಫಲಾನುಭವಿಗಳಿಗೆ ಕೇಂದ್ರ ಸರ್ಕಾರದಿಂದ ಎಲ್ಲ ಒಂದು ಯೋಜನೆಗಳು ತಲುಪ್ತಾ ಇದೆ. ಹಿಂದಿನ ದಿನಗಳಲ್ಲಿ ರಾಜೀವ್ ಗಾಂಧಿ ಹೇಳ್ತಾ ಇದ್ರು, ಸರ್ ₹1 ನಾವು ಕೊಟ್ರೆ ಕೇವಲ 15 ಪೈಸೆ ಮಾತ್ರ ತಲುಪುತ್ತೆ ಜನರಿಗೆ ಅಂತ. ಸೊ ನಾಚಿಕೆ ಆಗ್ಬೇಕು. ಇವತ್ತು ಉಲ್ಟಾ ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದವರು. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅವ್ರಿಗೆ, ನಾವು ಯಾವ್ದು ಡೈವರ್ಟ್ ಮಾಡ್ತಾ ಇಲ್ಲ ಸ್ವಾಮಿ, ಮಾಡ್ತಾ ಇರೋದು ಡೈವರ್ಟ್ ನೀವು. ನಿಮಗೆ ಸರ್ಕಾರ ನಡೆಸಲಿಕ್ಕೆ ಒಂದ್ ನಿಮಿಷ ಮಾತಾಡ್ಬೇಡ್ರಿ ಕುಮಾರ್ ಅವ್ರೆ, ನಾನು ನೀವು ಒಂದು ಮಾತಾಡಿಲ್ಲ, ನೀವು ಮಾತಾಡ್ಬೇಕು. ನೋಡ್ರಿ, ನಿಮಗೆ ಮಾಹಿತಿ ಇಲ್ಲ, ಹಿಂಗೆ ಡೈವರ್ಟ್ ಮಾಡೋ ಬರ್ತೀರಾ, ನಿಮಗೆ ಮಾಹಿತಿ ಇಲ್ಲ ಅನ್ಸುತ್ತೆ. ಸುಮ್ನೆ ದಯವಿಟ್ಟು ಕುಮಾರ್ ಅವರೇ ಕ್ವಶನ್ ಕೇಳಿದ್ದಾರೆ, ನೀವು ಸುಮ್ನೆ ಇರಿ. ನೀವು ಗೆಸ್ಟ್, ನಾನು ಗೆಸ್ಟ್. ಕುಮಾರ್ ಅವರೇ ಒಂದ್ ನಿಮಿಷ ನೀವು ಮಾತಾಡುವಾಗ ಅವ್ರು ಸುಮ್ಮನಿದ್ರು. ನೀವು ಬರ್ಬೇಕಾದಾಗ ಫಾರ್ಮ್ಯಾಟ್ ತಿಳ್ಕೊಂಡು ಬರ್ಬೇಕು. ನಾವು ಒಂದು ವಿಚಾರ ಮಾತಾಡಿಲ್ಲ, ನೀವು ಮಾತಾಡಿ. ಎಷ್ಟು ಸುಳ್ಳು ಹೇಳ್ಬೇಕು ಹೇಳಿ. ಅಲ್ಲ, ನೀವು ಮಾಡಿರೋ ಸುಳ್ಳುಗಳನ್ನೆಲ್ಲ ತೆಗಿಯಕ್ಕೆ ನಮಗೆ ಇನ್ನೂ ಸಮಯ ಬೇಕು. ನೀವು ಮಾಡಿರೋ A to Z ಹಗರಣಗಳ ನೋಡಿ, ಮತ್ತೆ ಮಾತಾಡಬೇಡಿ, ಈಗ ಮಾತಾಡ್ಬೇಡ್ರಿ. ಕುಮಾರ್ ಅವ್ರ ಜನ ನೋಡ್ತಾ ಇರ್ತಾರೆ, ಅರ್ಥ ಆಗ್ಲಿ ಏನ್ ಮಾತಾಡ್ತಾ ಇದಾರೆ ಅಂತ. ದಯವಿಟ್ಟು ನೋಡಿ ಸರ್, ಕಾಂಗ್ರೆಸ್ನವ್ರಿಗೆ ಸಿಂಪಲ್, ಅವರಿಗೆ ಮಾಹಿತಿ ಇಲ್ಲ ಅಂದ್ರೆ ಅಥವಾ ಅವ್ರ ಹತ್ರ ಆನ್ಸರ್ ಇಲ್ಲ ಅಂತ ಹೇಳಿದಾಗ ಹಿಂಗ್ ಡೈವರ್ಷನ್ ಟ್ಯಾಕ್ಟಿಕ್ಸ್ ಮಾಡ್ತಾರೆ. ಇದಕ್ಕೆ ನಾವು ಬಗ್ಗೋದಿಲ್ಲ. ಕೇಳಿಸ್ಕೊಳ್ರಿ ಕುಮಾರ್ ಅವರೇ, ಕೇಳಿಸ್ಕೊಳ್ರಿ. ನಿಮ್ ಸಮಯ ಕೊಟ್ಟಾಗ ನೀವು ಮಾತಾಡ್ರಿ. ವಕ್ತಾರರಾಗಿ ನಾನು ಮಾಹಿತಿ ಕೇಳ್ತಾ ಇದ್ದೀನಿ. ನಿಮಗೆ ಸಮಯ ಕೊಟ್ಟಾಗ ನೀವು ನಾನು ಮಾಹಿತಿ ನಾನು ಏನ್ ಹೇಳ್ತೀನಿ, ನಿಮ್ಗೆ ನೀವು ಆಮೇಲೆ ನಿಮಗೆ ಸಮಯ ಕೊಟ್ಟಾಗ ನೀವು ಹೇಳಿ. ಸುಳ್ಳುಗಳನ್ನು ಹೇಳ್ಬೇಡಿ. ಸಾಕು, ಹಗರಣಗಳು ಮಾಡಿ ಸಾಕಾಗಿದೆ ಜನರು. ಸರ್, ನಾನು ದಯವಿಟ್ಟು ಅಂತ ಹೇಳಕ್ಕೆ ನಾನು ಕಾಂಗ್ರೆಸ್ ಕಚೇರಿಗೆ ಬಂದಿಲ್ಲ, ಜಿ ಕನ್ನಡ ನ್ಯೂಸ್ ಚಾನಲ್ ಬಂದಿದ್ದೀನಿ. ಅಲ್ಲ, ತಲೆಯಲ್ಲೇ ಸ್ವಲ್ಪ ಗಮನ ಇಟ್ಕೊಂಡು ಮಾತಾಡ್ಕೊಳ್ಳಿ, ನಾಲ್ಗೆ ಬಿಗಿ ಇರ್ಲಿ ನಿಮ್ದು.
ನೀವ್ ಹೇಳ್ದಂಗೆ ಕೇಳಕ್ ನಾನು ಕಾಂಗ್ರೆಸ್ ಆಫೀಸಿಗೆ ಬಂದಿಲ್ಲ. ನೀವ್ ಹೇಳ್ದಂಗೆ ಕೇಳಿ ನಮಗೆ ಮಾತಾಡ್ಬೇಡಿ. ನಿಮ್ ಟೈಮ್ ಬರುತ್ತೆ, ಟೈಮ್ ಮಾತಾಡಿ. ಜನ ನೋಡ್ತಾ ಇದ್ದಾರೆ, ಪುಡಿಗಳ ತರ ಮಾತಾಡ್ಬೇಡಿ ದಯವಿಟ್ಟು. ಮಾತಾಡೋದ ತರ ಬಿಜೆಪಿ ಜನ ನೋಡ್ತಾ ಇದ್ದಾರೆ. ಮಾಹಿತಿ ಇಲ್ಲ, ಅಲ್ಲ ಇರೋ ಹಾಳು ಮಾಡೋದೇ ನಿಮ್ ಕೆಲಸ. ಹೇಳ್ರಿ, ನಿಮಗೆ ನೋಡಿ ಇವ್ರ ಹತ್ರ ಮಾಹಿತಿ ಇಲ್ಲ, ಈಗ ನೋಡಿ ಸರ್, ರಾಜ್ಯದಲ್ಲಿ ಎಷ್ಟು ಹಗರಣ ಆಯ್ತು, ಮೂಢ ಹಗರಣ ಆಯ್ತು. ವಾಲ್ಮೀಕಿ ಕೇಳಿಸ್ಕೊಂಡ್ರೆ ನಡೆಯಲ್ಲ ಇದು. ಕಾಂಗ್ರೆಸ್ ಆಫೀಸರ್ ಇಟ್ಕೊಳ್ಳಿ, ಇಲ್ಲೆಲ್ಲ ಬೇರೆ ಮಾಧ್ಯಮ ಜನ ನೋಡ್ತಾ ಇದ್ದಾರೆ. ದಯವಿಟ್ಟು ಇದೊಂದು ಮಾಧ್ಯಮ, ಇದೊಂದು ಮಾಧ್ಯಮ, ದಯವಿಟ್ಟು ಸರ್ಕಾರಿ ಆಸ್ತಿನೇ ಸರ್ಕಾರಕ್ಕೆ ದಾನಪತ್ರ ಇವರಿಗೆ ಸರಿಯಾದಂತ ಮಾಹಿತಿ ಇಲ್ಲ. ಒಂದು ಕರ್ನಾಟಕದಲ್ಲಿ ಡೈವರ್ಷನ್ ಟ್ಯಾಕ್ಟಿಕ್ಸ್ ಮಾಡೋದ್ರಲ್ಲಿ ಇವು ಸ್ಟಾರ್ಟ್ ಆಗಿದೆ. ಒಂದು ನೋಡಿ ಸರ್, ಮೂಢ ಹಗರಣ ಆಯ್ತು, ನಾವು ಮಾಡಿ ಅಂತ ಹೇಳಿದ್ವು ಸರ್, ಆ ಸೈಟ್ ತಗೊಳ್ಳಿ ಅಂತ ನಾವು ಹೇಳಿದ್ವಾ, ವಾಪಸ್ ಕೊಡಿ ಅಂತ ನಾವು ಹೇಳಿದ್ವಿ, ಹೋಗ್ಲಿ ಆಯ್ತು ವಾಪಸ್ ಕೊಡಿ ಅಂತ ಹೇಳಿದ್ವಿ ನಾವು, ಅದನ್ನೂ ಇಲ್ಲ. ಒಟ್ಟವ್ರು ಕೇಳಿಸ್ಕೊಂಡ್ರಿ ನಿಮ್ಗೆ ಆಯ್ತು ಸರ್, ನಾವು ಮಾತಾಡಲ್ಲ ಸರ್, ಈಗ ನಾವು ಮಾತಾಡ್ತಾ ಅಲ್ಲ ಅವ್ರಿಗೆ ಮಾತಾಡಲ್ಲ, ಅವ್ರಿಗೆ ಆಗಲ್ಲ ಸರ್, ಈಗ ಮಾತಾಡಲ್ಲ ಆಗಲ್ಲ. ಶ್ರೀವತ್ಸಾಗ ಹೇಳ್ರಿ, ಏನ್ ಹೇಳ್ಬೇಕು ಶ್ರೀವತ್ಸಾಗ? 1950 ಸೈಟ್ ಇದೆ, ಅದನ್ನ ವಾಪಸ್ ಕೊಡ್ಸು ಅಂತ ಹೇಳ್ರಿ. ನೋಡಿ ಸರ್, ಇವರು ಒಂದು ಹಗರಣಗಳಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಇವರು ಒಂದು ಮೂಢ ಹಗರಣ ಆಯ್ತು, ವಾಲ್ಮೀಕಿ ಹಗರಣ ಆಯ್ತು, ಆನ್ ಫ್ಲೋರ್ ಒಪ್ಕೊಂಡಿದ್ದಾರೆ ಸಿಎಂ ಅವರು. 187 ಕೋಟಿ ಅಲ್ಲ, 89 ಕೋಟಿ ಅಂತ, 89 ಕೋಟಿ ಅಂತ ಆನ್ ಫ್ಲೋರ್ ಒಪ್ಕೊಂಡಿದ್ದಾರೆ ಇವರ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು. ಹಂಗಾಗಿ ಅದಾದ ನಂತರ ನೋಡಿ, ಈಗ ಎಲ್ಲ ಒಂದೊಂದು ಚುನಾವಣೆ ಇವೆಲ್ಲ ನೀವು ಇನ್ನೊಂದ್ಸಲಿ ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಸರ್. ಯಾವಾಗ ಈ ಹಗರಣಗಳು ಬರ್ತವೆ, ಯಾವಾಗ ಬೇರೆ ರಾಜ್ಯಗಳಲ್ಲಿ ಚುನಾವಣೆಗಳಿರ್ತಾವೆ, ಅವಾಗ ಈ ಹಗರಣಗಳು ಬರ್ತದೆ. ನೋಡಿ, ಮದ್ಯ ಹಗರಣ ಬಂತು ಮಧ್ಯದಲ್ಲಿ, ಇತ್ತೀಚೆಗೆ ಲಿಕ್ಕರ್ ಸ್ಕ್ಯಾಮ್ ಯಾವಾಗ, ಈಗ ಬೇರೆ ಮಹಾರಾಷ್ಟ್ರದಲ್ಲಿ ಬೇರೆ ಕಡೆ ಚುನಾವಣೆ ಇತ್ತು, ಈಗ ಬಂತು. ಇಂದಿನ ವಾಲ್ಮೀಕಿ ಹಗರಣ ಅದು ಯಾವಾಗ ಬಂತು, ತೆಲಂಗಾಣದಲ್ಲಿ ಚುನಾವಣೆ ಇತ್ತು, ಅವಾಗ ಬಂತು. ಸೊ ಪ್ರತಿ ಚುನಾವಣೆಗಳಿಗೆ ಇವ್ರ ಹಗರಣಗಳು ಕೇಳಿಸ್ಕೊಂಡ್ರೆ ನಿಮಗೆ ತಾಕತ್ತಿಲ್ಲ. ಆ ರಾಜ್ಯಗಳಲ್ಲಿ ಅಯ್ಯೋ ತಾಕತ್ತಿಲ್ಲ ಅಲ್ಲ, ಹರಿಯಾಣದಲ್ಲಿ ತೋರಿಸಿದ್ದಾರೆ ಜನ, ತೋರಿಸಿದ್ದಾರೆ ಲೋಕಸಭಾ ಚುನಾವಣೆಯಲ್ಲೂ ದಮ್ಮ ತಾಕತ್ತು ಜನ ತೋರಿಸಿದ್ದಾರೆ. ನಿಮ್ಮನ್ನ 99 ಅಲ್ಲರಿ ನಾಚಿಕೆ ಆಗಬೇಕು. 70 ವರ್ಷ ಆಡಳಿತ ನಡೆಸ್ಬಿಟ್ಟು 99ಕ್ಕೆ ಸೆಂಚುರಿನೂ ಬರ್ಸಕ್ಕಾಗಲ್ಲ ಅಂದ್ರೆ ನಾಚಿಕೆ ಆಗ್ಬೇಕು ಸ್ವಾಮಿ ನಿಮಗೆ. ಅಲ್ಲ ನಾಚಿಕೆ ಆಗ್ಬೇಕು ನಿಮಗೆ. ಅಲ್ಲ ಸುಳ್ಳ್ಯಾಕೆ ಹೇಳ್ತೀರಿ? ನೋಡಿ, ದಯವಿಟ್ಟು ಎಲ್ಲ ಪಕ್ಷದ ವಕ್ತಾರರಲ್ಲಿ ನಂದೊಂದು ಮನವಿ ಸರ್, ಇದು ಮಾಧ್ಯಮ, ಒಂದು ನ್ಯೂಸ್ ಚಾನೆಲ್, ಸಾಕಷ್ಟು ಜನ ನೋಡ್ತಾ ಇರ್ತಾರೆ. ಇಲ್ಲಿ ಬಿಜೆಪಿ ಅವರು ಏನ್ ಮಾಡ್ತಾ ಇರ್ತಾರೆ, ಕಾಂಗ್ರೆಸ್ನವ್ರು ಏನ್ ಮಾಡ್ತಾ ಇದ್ದಾರೆ, ಹಾಗೇನೆ ಆಪ್ನವ್ರು ಏನ್ ಮಾಡ್ತಾ ಇದ್ದಾರೆ, JDS ನವ್ರು ಏನ್ ಮಾಡ್ತಾ ಇದ್ದಾರೆ, ಎಲ್ರಿಗೂ ಗೊತ್ತಾಗ್ಬೇಕು ಸರ್. ಚರ್ಚೆ ಅರ್ಥಗರ್ಭಿತವಾಗಿರ್ಲಿ. ಒಬ್ರು ಮಾತನಾಡುವಾಗ ತಾವು ಸುಮ್ಮನೆ ಇದ್ರೆ ಅವ್ರು ಏನ್ ಹೇಳ್ತಾ ಇದಾರೆ ಅಂತ ಗೊತ್ತಾಗುತ್ತೆ, ಜನರಿಗೂ ಗೊತ್ತಾಗುತ್ತೆ ಸರ್. ಎಸ್ ವಿಜೇಂದ್ರ ಅವರೇ, ಕ್ವಿಕ್ ಆಗಿ ಕಂಟಿನ್ಯೂ. ಹೇಳೋದು ಸಿಂಪಲ್ ಸರ್. ಈಗ ನಾನು ಅವ್ರಿಗೆ ಅವಕಾಶ ಕೊಟ್ಟಾಗ ಅವ್ರು ಏನ್ ಬೇಕಾದ್ರೆ ಮಾತಾಡಿ, ನಾನು ಅದಕ್ಕೆ ಅವ್ರು ಏನೇನು ಮಾತಾಡಿದ್ರೆ ನಾನು ಆನ್ಸರ್ ಮಾಡ್ತೀನಿ. ನಾನು ಅವಾಗ ಒಂದು ವಿಚಾರ ನಾನು ಮಾತಾಡಿಲ್ಲ. ನಾವು ಹಿಂಗೆ ಮಾಡಿದ್ರೆ ನಾವು ಹಂಗೆ ಮಾಡ್ಬೇಕಾಗ್ತದೆ. ಈಗ ನೋಡಿ, ಒಂದ್ ನಿಮಿಷ ಸರ್, ನಾನು ಇನ್ನೂ ಕ್ಲಿಯರ್ ಮಾಡಿಲ್ಲ. ಈಗ ನೋಡಿ, ಒಂದು ವಕ್ಫ್ ಹಗರಣ, ವಕ್ಫ್ ವಿಚಾರದಲ್ಲಿ ಎಲ್ಲ ಬಡ ರೈತರುಗಳಿಗೆ ನೋಟಿಸ್ ಕೊಟ್ರು. ಎಲ್ಲ ಅವರೊಂಥರ ಏನು ಒಕ್ಕಲುಬಿಸ್ಬಿಟ್ರು ಎಲ್ಲ ಪಾಪ ಬಡ ರೈತರುಗಳಿಗೆ. ಇನ್ನು 1500 ವರ್ಷದ ಇತಿಹಾಸ ದೇವಸ್ಥಾನ ನಮ್ದು ಅಂತಾರೆ, ವಿಧಾನಸೌಧ ನಮ್ದು ಅಂತಾರೆ, ಈ ತರ ಹೇಳಿ ಕೆಲವೊಂದು ಏರಿಯಾಗಳೇ ನಮ್ದು ಅಂತ ಹೇಳ್ತಾರೆ. ಏನು ನೋಡಿ, ಪಾರ್ಲಿಮೆಂಟ್ರಿ ಕೂಡ ನಮ್ದು ಅಂತ ಹೇಳಿ. ಒಂದ್ ನಿಮಿಷ ನೋಡ್ರಿ, ನಾನು ಹೇಳ್ತಾ ಇದ್ದೀನಿ, ನನ್ನ ವಿಚಾರ ನೋಡ್ರಿ, ನಾನು ಬಿಜೆಪಿ ಪಕ್ಷದ ವಕ್ತಾರನಾಗಿ ನನ್ನ ಬದ್ಧತೆ ನನಗಿರ್ಲಿ, ನಿಮ್ ಬದ್ಧತೆ ನೋಡಿ ಸರ್. ಒಂದು ಇವ್ರು ರೈತರಿಗೆ ನೋಟಿಸ್ ಕೊಟ್ಟರು, ವಿಚಾರದಲ್ಲಿ ರೈತರಿಗೆ ನೋಟಿಸ್ ಕೊಟ್ರು. ನೋಡಿ, ಈಗ ಏನ್ ಮಾಡ್ತಾ ಇದಾರೆ ಅಂದ್ರೆ, ಇವರು ಏನು ಅಂದ್ರೆ ಆಡಳಿತ ಇವ್ರ ಕೈಲಿ ಸಿಗ್ತಾ ಇಲ್ಲ, ಇವ್ರಿಗೆ ಆಡಳಿತ ನಡ್ಸಕ್ ಆಗ್ತಾ ಇಲ್ಲ, ಇವ್ರಿಗೆ ಜನಗಳಿಗೆ ಕೊಟ್ಟಂತ ಗ್ಯಾರಂಟಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಹಂಗಾಗೋಸ್ಕರ ಈ ಪಡಿತರ ಚೀಟಿನ ರದ್ದು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇವ್ರಿಗೆ ಆಡಳಿತ ನಡ್ಸಕ್ ಆಗಿಲ್ಲ ಅಂದ್ರೆ ಹೇಳ್ಬಿಡ್ಲಿ, 5 ಗ್ಯಾರಂಟಿ ಕೊಟ್ಟಿದ್ವಿ, ಆಗಿದೆ, ಹೋಗ್ಲಿ, ನಮ್ ಕೈಲಿ ಮಾಡಕ್ ಆಗ್ತಾ ಇಲ್ಲ ಅಂತ 5 ಗ್ಯಾರಂಟಿ ಕ್ಯಾನ್ಸಲ್ ಮಾಡಿದ್ರು ಮಾಡಿ. ಸುಮ್ನೆ ಅದಕ್ಕೋಸ್ಕರ ಇನ್ನೇನೋ ನೋಡಿ, ನಾನ್ ನಿಮ್ಗೆ ಆಗ್ಲೇ ತಿಳಿಸ್ದೆ, ಆ ಒಂದು ಗ್ಯಾರಂಟಿಗೋಸ್ಕರ ಆ ಒಂದು ರೇಷನ್ ಕಾರ್ಡ್ ಇದೆ ಕೇಳಿಸ್ಕೊಂಡ್ರೆ ಜನಕ್ಕೆ ಇಲ್ಲಿ ಜಗಳ ಕುಮಾರ್ ಅವರೇ ನೋಡಿ, ವೀಕ್ಷಕರೇ ಗಮನಿಸ್ತಾ ಇರಬಹುದು. ವಿಜೇಂದ್ರ ಮುಂದಿನ ಹಂತದಲ್ಲಿ ಮಾತಾಡ್ತೀನಿ. ಕುಮಾರ್ ಅವರೇ ಒಂದ್ ನಿಮಿಷ. ವೈಯಕ್ತಿಕವಾಗಿ ಬೇಡ, ಎರಡೂ ಪಕ್ಷದ ವಕ್ತಾರರಿಗೆ ಮನವಿ, ದಯವಿಟ್ಟು
ದಯವಿಟ್ಟು ದಯವಿಟ್ಟು ದಯವಿಟ್ಟು ಇದಲ್ಲ ಸರ್, ಚರ್ಚೆ ಅಲ್ಲ ಸರ್, ಚರ್ಚೆ. ನಾನು ಆಗ್ಲೇ ಹೇಳಿದೆ ಸರ್, ಎರಡು ರಾಷ್ಟ್ರೀಯ ಪಕ್ಷದವರು ಸರ್, ರಾಷ್ಟ್ರೀಯ ಪಕ್ಷದ ವಕ್ತಾರರು ಸರ್, ರಾಷ್ಟ್ರೀಯ ಪಕ್ಷದ ವಕ್ತಾರರು ನೀವು, ದಯವಿಟ್ಟು ರಾಷ್ಟ್ರೀಯ ಪಕ್ಷದ ವಕ್ತಾರರು. ಎಸ್, ಗಮನಿಸ್ತಾ ಇರ್ಬೋದು ವೀಕ್ಷಕರೇ. ಎಸ್ ಎಸ್ ಎಸ್, ಪಕ್ಷದ ವಕ್ತಾರನಾಗಿ ರಾಜ್ಯ ಸರ್ಕಾರದಲ್ಲೂ ಡೈವರ್ಷನ್ ಮಾಡ್ತಾರೆ, ಇಲ್ಲಿ ಟಿವಿಗಳಲ್ಲಿ ಕುತ್ಕೊಂಡು ಈ ತರನು ಇಲ್ಲೂ ಡೈವರ್ಷನ್ ಮಾಡ್ತಾರೆ. ಇಷ್ಟ ಇವ್ರದ್ದು. ವೀಕ್ಷಕರೇ ಗಮನಿಸ್ತಾ ಇರಬಹುದು, ಒಂದ್ ಕಡೆಯಲ್ಲಿ ಜಟಾಪಟಿ ಜೋರಾಗಿ ನಡೀತಾ ಇದೆ ಈ BPL ಕಾರ್ಡ್ ರದ್ದತಿ ವಿಚಾರಕ್ಕೆ ಸಂಬಂಧಿಸಿದಂತೆ. ಒಂದ್ ಕಡೆಯಲ್ಲಿ ಸರ್ಕಾರ ಇದಕ್ಕೆ ಕ್ಲಾರಿಟಿ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಬಡ ಜನರು ಮತ್ತೆ ಹೋಗಿ ಅರ್ಜಿಯನ್ನು ಹಾಕ್ಬೇಕಾ ತಮ್ಗೆ ಕಾರ್ಡ್ ಅನ್ನ ಬೇಕಾದ್ರೆ ಎನ್ನುವುದಾಗಿ ಮುಂದಿನ ಹಂತದಲ್ಲಿ ಕಾಂಗ್ರೆಸ್ ಪಕ್ಷದವರಿಂದಲೇ ಈ ವಿಚಾರವಾಗಿ ಸ್ಪಷ್ಟನೆಯನ್ನ ತೆಗೆದುಕೊಳ್ತಾ ಹೋಗ್ತೀವಿ. ವೀಕ್ಷಕರೇ, ಚರ್ಚೆಯನ್ನ ಮಾಡ್ತಾ ಇದ್ವಿ BPL ಕಾರ್ಡುಗಳು ಹೇಗೆ ರದ್ದಾಯಿತು ಎನ್ನುವಂತ ವಿಚಾರಕ್ಕಾಗಿ. ಇಲ್ಲಿ ಒಂದು ಪ್ರಮುಖ ವಿಚಾರ ಅಂತ ಹೇಳಿದ್ರೆ, ಸರ್ಕಾರಿ ಉದ್ಯೋಗಿಗಳು ಯಾರು ಟ್ಯಾಕ್ಸ್ ಅನ್ನ ಕಟ್ತಾರೆ ಅವರಿಗೆ BPL ಕಾರ್ಡ್ ಅವಶ್ಯಕತೆ ಇಲ್ಲ, ಒಪ್ಕೊಳ್ಳುವಂತ ವಿಚಾರ. ಆದ್ರೆ ಇಲ್ಲಿ ಬಡ ಜನರ BPL ಕಾರ್ಡ್ಗಳು ಹೇಗೆ ಕ್ಯಾನ್ಸಲ್ ಆಯ್ತು ಅಂತೇಳಿ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಲಿಲ್ವಾ? ಯಾರ ಹತ್ರ ಯಾವ ಕಾರ್ಡ್ ಇರುತ್ತೆ, ಏನಿರುತ್ತೆ, ಏನು ಕೂಡ ಗಮನ ಹರಿಸಲಿಲ್ವಾ ಎನ್ನುವಂತ ವಿಚಾರದ ಕುರಿತು ಚರ್ಚೆಯನ್ನ ಮಾಡ್ತಾ ಇದ್ವಿ. ಆಪ್ ವಕ್ತಾರರ ಬಳಿ ಕೇಳ್ತೀನಿ. ಗಮನಿಸ್ತಾ ಇದ್ರಿ ಎರಡೂ ಪಕ್ಷದವರ ವಾದವನ್ನ. ಇಲ್ಲಿ ಸರ್ಕಾರ ಕಾರ್ಡ್ ಅನ್ನ ಪರಿಷ್ಕರಣೆ ಮಾಡುವಂತ ಸಂದರ್ಭದಲ್ಲಿ ಒಂದಿಷ್ಟು ಮಾನದಂಡಗಳನ್ನು ಅನುಸರಿಸಲಿಲ್ವಾ? ಹೇಗೆ ನಿಮ್ಗೇನು ಅನಿಸ್ತಾ ಇದೆ ಸರ್? ಇವರು ಯಾವುದೇ ತೀರ್ಮಾನಗಳು ತೊಗೊಳ್ತಾ ಇರೋದು ಎಲ್ಲ ತರಾತುರಿಯಲ್ಲಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಹೆಂಗಾಗಿದೆ ಅಂದರೆ, ಇವಾಗ ಗ್ಯಾರಂಟಿ ಕೊಟ್ಟಿದ್ದಾರಿಲ್ಲ, ಆ ಗ್ಯಾರಂಟಿಗಳು ನಡ್ಸ್ಕೊಂಡು ಹೋಗಕ್ಕೆ ಆಗ್ತಾ ಇಲ್ಲ. ಅದು ನಿಜಾಂಶ, ಜನರು ಒಪ್ಕೊಳ್ಳೇಬೇಕು. ಏನಕ್ಕಂದ್ರೆ ಇಲ್ಲಿ ಕೂತ್ಕೊಂಡು ನಾವು ಹೇಳ್ಬೋದು ನಾವು ಕೊಡ್ತಾ ಇದೀವಿ, ಸಿಗ್ತಾ ಇದೆ ಇಲ್ಲ ಅಂತ. ಯಾರು ಬರಬೇಕಿಲ್ಲ ಅಂತ ಜನರಿಗೆ ಹೋಗಿ ಕೇಳಿದ್ರೆ ಗೊತ್ತಾಗುತ್ತೆ. ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇದೆ ಇಲ್ಲ, ಜನ ಉತ್ತರ ಕೊಡ್ತಾರೆ. ಅಕ್ಕಿ ದುಡ್ಡು ಬರ್ತಾ ಇದೆ ಇಲ್ಲ ಅಂತ ಜನ ಉತ್ತರ ಕೊಡ್ತಾರೆ. ಇವಾಗ BPL ಕಾರ್ಡು ಬರೀ ಅಕ್ಕಿಗೋಸ್ಕರ ಜನರು ಮಾಡಲ್ಲ ಸರ್. ಕರ್ನಾಟಕದಲ್ಲಿ ಎಷ್ಟೋ ಜನಕ್ಕೆ ಕಷ್ಟ ಇದೆ. ನಾನು ಆವಾಗಲೇ ಹೇಳ್ದಿಲ್ಲ, ಆರೋಗ್ಯ ಸಮಸ್ಯೆ, ಹಾಸ್ಪಿಟಲ್ಗಳಿಗೋಸ್ಕರ ಮಾಡಿರ್ತಾರೆ, ಸ್ಕೂಲ್ಗಳಿಗೋಸ್ಕರ ಮಾಡಿರ್ತಾರೆ, ಸ್ಕಾಲರ್ಶಿಪ್ಗೋಸ್ಕರ ಮಾಡಿರ್ತಾರೆ. ಇವರು ತರಾತುರಿಯಲ್ಲಿ ಡಿಲೀಟ್ ಮಾಡೋದು ಎಲ್ಲೋ ಒಂದ್ ಕಡೆ ನಾವು ಇದಕ್ಕೆ ಖಂಡಿಸ್ತೀವಿ. BPL ಕಾರ್ಡ್ ಯಾರು ತಲುಪಬೇಕು ಅವ್ರಿಗೆ ತಲುಪಲೇಬೇಕು, ಅದ್ರ ಬಗ್ಗೆ ಏನು ಡೌಟ್ ಇಲ್ಲ. ಆಮ್ ಆದ್ಮಿ ಪಾರ್ಟಿ ಇರಲಿ, BJP ಇರಲಿ, ಜನತಾದಳ ಇರಲಿ, ಯಾರು ಬಡವ್ರಿಗೆ ವಿರೋಧ ಮಾಡಲ್ಲ. ಬಡವ್ರಿಗೆ ಏನು ಸಿಗ್ಬೇಕು ಅದು ಸಿಗ್ಲಿ. ಆದ್ರೆ ಇವ್ರು ಮಾಡ್ತಾ ಇರೋದು ಏನಂದ್ರೆ, ಈ 2000 ದುಡ್ಡು ಗ್ಯಾರಂಟಿಗಳು ತಪ್ಸಕ್ಕೆ ಡಿಲೀಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅವಾಗಲೇ ಹೇಳ್ದೆ ಇಲ್ಲ, ಆಫೀಸರ್ಗಳು ಬರಲಿ, ಮನೆಗಳಿಗೆ ಹೋಗಿ ನೋಡ್ಲಿ, ಇನ್ಸ್ಪೆಕ್ಷನ್ ಮಾಡ್ಲಿ. ಅವ್ರು ಡಿಲೀಟ್ ಮಾಡಿದ್ರೆ ಅದ್ರ ಬಗ್ಗೆ ಯಾರಿಗೂ ಏನು ತೊಂದರೆ ಇಲ್ಲ ಸರ್. ಯಾವ ಪಕ್ಷ ಇದ್ರು ಸಪೋರ್ಟ್ ಮಾಡುತ್ತೆ. ಆದ್ರೆ ಇವರು ಟಾರ್ಗೆಟ್ ಕೊಟ್ಬಿಟ್ಟಿದ್ದಾರೆ ಆಫೀಸರ್ಗಳಿಗೆ. ಇವಾಗ ಇಲ್ಲೇ ನೋಡಿದ್ರಲ್ಲ, ನಮ್ಮ ಸ್ಟುಡಿಯೋಲಿನೇ ನೋಡಿದೀವಿ ಲೈವ್ ಎಕ್ಸಾಂಪಲ್. ಕಾಂಗ್ರೆಸ್ BJP ಏನ್ ಮಾಡ್ತಾ ಇದೆ ಅಂತ. BJP ಅವರು ಡಿಲೀಟ್ ಮಾಡಿದ್ದಾರೆ, ಕಾಂಗ್ರೆಸ್ ಅವರು ಜಗಳ ಮಾಡ್ತಾ ಇದ್ದಾರೆ. ಆದ್ರೆ ಜನರಿಗೆ ಏನ್ ಸಿಗ್ಬೇಕು ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಇವಾಗ 5 kg ಅಕ್ಕಿ ಅಂತ ಡಿಪೋಗಳಲ್ಲಿ ಇವ್ರು ಕೊಡ್ತಾ ಇದ್ರಲ್ಲ, 50 kg ಮೂಟೆಯಲ್ಲಿ ಆ ರೇಷನ್ ಅಂಗಡಿ ಅವ್ನು ಹೇಳ್ತಾನೆ ನಮ್ಗೆ ಬರದೇ 40 kg ಅಂತಾನೆ. ಅಲ್ಲೇ 10 kg ಕಟ್ ಮಾಡ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ಕಳಿಸ್ತಾ ಇದೆ ಅಂತಾರೆ. ಸೆಂಟ್ರಲ್ ಇಂದ 50 kg ಬರುತ್ತೆ ಅಂತಾರೆ, 10 kg ಕಡಿಮೆ ಆಗಿ ಇಲ್ಲಿ ಬರುತ್ತೆ ಅಂತಾರೆ. ಅದ್ 10 kg ಯಾರು ತಗೊಳ್ತಾ ಇದಾರೆ? ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾರೆ 50 kg ಇಂದ 40 kg ಮೂಟೆ ಅಂದ್ರೆ 10 kg ಯಾರು ತಗೊಳ್ತಾ ಇರೋದು? ಸ್ಟೇಟ್ ಗೌರ್ಮೆಂಟ್ ಸರ್ಕಾರ ಇದೆ ಇಲ್ಲ, ಅವರು ಅದಕ್ಕೆ ಉತ್ತರ ಕೊಡ್ಬೇಕು. ಅದಕ್ಕೂ ಉತ್ತರ ಇಲ್ಲ ಇವ್ರ ಹತ್ರ. ಬರೀ ಏನಾದ್ರು ಹೇಳಿದ್ರೆ ಇವ್ರು ಒಂದು ಸ್ಟೇಟ್ಮೆಂಟ್, ಅವ್ರು ಒಂದು ಸ್ಟೇಟ್ಮೆಂಟ್. CM ಒಂಥರ ಸ್ಟೇಟ್ಮೆಂಟ್ ಕೊಡ್ತಾರೆ, ಫುಡ್ ಅಂಡ್ ಸಿವಿಲ್ ಸಪ್ಲೈ ಮಿನಿಸ್ಟರ್ ಒಂಥರ ಸ್ಟೇಟ್ಮೆಂಟ್ ಕೊಡ್ತಾರೆ, ಡಿ ಕೆ ಶಿವಕುಮಾರ್ ಒಂಥರ ಸ್ಟೇಟ್ಮೆಂಟ್ ಕೊಡ್ತಾರೆ. ಒಬ್ರು ಡಿಲೀಟ್ ಮಾಡ್ತಾರೆ ಅಂತಾರೆ, ಒಬ್ರು ಬಂದ್ಬಿಟ್ಟು ಹೊಸ BPL ಕಾರ್ಡಿಗೆ ಅಪ್ಲೈ ಮಾಡಿ ಅಂತಾರೆ. ಜನರು ಕನ್ಫ್ಯೂಷನ್ ಮಾಡಿಕ್ಕಿದ್ದಾರೆ ಕರ್ನಾಟಕ ಜನರಿಗೆ. ಜನ ಯೋಚನೆ ಮಾಡಬೇಕು, ಏನ್ ಡಿಲೀಟ್ ಮಾಡ್ತಾ ಇದಾರ ಇಲ್ಲ ಹೊಸಾದ್ ಕೊಡ್ತಾ ಇದಾರೆ ಅಂತಾನೆ ಇನ್ನ ಗೊಂದಲ. ಆ ಗೊಂದಲದಿಂದ ಜನ ಯಾವಾಗ ಆಚೆ ಬರ್ತಾರಂದ್ರೆ, ಒಂದು ಡಿಸಿಷನ್ ಒಂದೇ ಸರ್ಕಾರ ಅಂತ ಇದ್ರೆ ಮಾತ್ರ. ಇವ್ರದ್ರಲ್ಲಿ ಹೆಂಗಿದೆ ಅಂದ್ರೆ, ಒಂದೊಂದು ಮಿನಿಸ್ಟರ್ ಒಂದೊಂದು ಸರ್ಕಾರ ನಡೆಸ್ತಾ ಇರೋ ತರ ಕಾಣಿಸ್ತದೆ. ಫುಡ್ ಅಂಡ್ ಸಿವಿಲ್ ಸಪ್ಲೈ ಮಿನಿಸ್ಟರ್ ಬೆಳಿಗ್ಗೆ ಬಂದು ಒಂದು ಹೇಳಿಕೆ, ಅದಕ್ಕೆ ಕವರ್ ಅಪ್ ಮಾಡಕ್ಕೆ ಡಿ ಕೆ ಶಿವಕುಮಾರ್ ಒಂದು ಹೇಳಿಕೆ. ಈ ಹೇಳಿಕೆಗಳಲ್ಲಿನೇ 1.5 ವರ್ಷ ಆಗೈತು. ಹೊಸ ಯಾವ್ದು ಕೆಲಸಗಳು ಕರ್ನಾಟಕಕ್ಕೆ ಬಂದಿಲ್ಲ. ಕುಮಾರ್ ಅವರೇ, ಗಮನಿಸ್ತಾ ಇದ್ರಿ, ಈಗ ಕಾರ್ಡ್ ರದ್ದು ಮಾಡುವಂತ ವೇಳೆಯಲ್ಲಿ ನಾನು ಆಗ್ಲೂ ಕೂಡ ಹೇಳ್ತೀನಿ, ಈಗಲೂ ಕೂಡ ಹೇಳ್ತೀನಿ, ಸರ್ಕಾರಿ ನೌಕರರದ್ದು, ಟ್ಯಾಕ್ಸ್ ಪೇಯರ್ಸ್ದು ರದ್ದು ಮಾಡಿದ್ದು ಒಪ್ಕೊಳ್ಳುವಂತ ವಿಚಾರ ಅಂತೇಳಿ. ಹಾಗಾದ್ರೆ ನೀವು ಅಧಿಕಾರಿಗಳ ವಿಚಾರದಲ್ಲಿ ಮಾತನಾಡ್ತಾ ಇದ್ರಿ, ಅಧಿಕಾರಿಗಳ ಲೋಪ ಇಲ್ಲಿ ಕಂಡು ಬರ್ತಾ ಇದೆ ಅಂತೇಳಿ. ಒಂದ್ ಕಡೆಯಲ್ಲಿ ಬಡವರ ಕಾರ್ಡ್ ಹೆಂಗೆ ರದ್ದಾಯ್ತು ಸರ್? ಇಲ್ಲಿ ಸರ್ಕಾರಿ ನೌಕರರು ಅಥವಾ ನಿಮಗೆ ತೆರಿಗೆ ಪಾವತಿದಾರರ ಮಾಹಿತಿ ಇರುತ್ತೆ, ಈ ಬಡವರ ಬಗ್ಗೆ ಹಾಗಾದ್ರೆ ನಿಮ್ಮ ಮಾಹಿತಿನೇ ಇರೋಲ್ಲ ಹೇಗೆ ಸರ್? ನೋಡಿ ಸರ್, ಕೇಂದ್ರ ಸರ್ಕಾರದ ಅಸ್ಪಷ್ಟ ನೀತಿಗಳಿಂದ ಇವೆಲ್ಲ ನಡೀತಾ ಇರೋದು.
ಹೇಗೆ ಅನ್ನೋದನ್ನ ಹೇಳ್ತೀನಿ. ಈಗ ಇವರೊಂದು ಉದಾಹರಣೆ ಹೇಳಿದ್ರು, ಮೆಡಿಕಲ್ ಸರ್ ಒಂದು ನಿಮಿಷ, ಕೇಂದ್ರ ಸರ್ಕಾರದ ಬಗ್ಗೆ ಅಕ್ಕಪಕ್ಕದಲ್ಲಿ ಆಗ್ಬೇಕಾಗಿತ್ತಲ್ಲ, ಬರೀ ಕರ್ನಾಟಕದಲ್ಲಿ ಯಾಕೆ ಆಗ್ತಾ ಇದೆ? ಹೇಳ್ಬಿಡ್ತೀನಿ. ಅಲ್ಲ ಇದನ್ನ ನೀವು ತಿಳಿಸಿ first ನಾನು ಮಧ್ಯದಲ್ಲಿ ಮಾತಾಡಕ್ಕೆ ಅವಕಾಶ ಕೊಡ್ತೀನಿ. ನಾನೇನು ಇದು ಬೇಡ ಅಂತ ಹೇಳೋದಿಲ್ಲ. ನಾನು ಮಧ್ಯದಲ್ಲಿ ನೀವು ಸಮಯ ತಗೊಂಡು ಮಾತಾಡೋಕೆ ಕೊಡ್ತೀನಿ ಅವಕಾಶ. ಅಸ್ಪಷ್ಟ ನೀತಿಗಳನ್ನ ಸರಿಪಡಿಸ್ಬೇಕು ಫಸ್ಟ್ ಇಡೀ ಭಾರತ ದೇಶದಲ್ಲಿ. ನೋಡಿ, ಆಂಧ್ರದಲ್ಲಿ, ತೆಲಂಗಾಣದಲ್ಲಿ, ಕೇರಳದಲ್ಲಿ, ತಮಿಳುನಾಡಲ್ಲಿ 50% ಕಡಿಮೆ ಪಡಿತರ ಚೀಟಿಗಳಿದ್ದಾವೆ. ಇದನ್ನು ಕೂಡ ಅರ್ಥ ಮಾಡ್ಕೋಬೇಕು ಬಿಜೆಪಿಯವರು. ಸುಮ್ಮನೆ ಏನೋ ಪಕ್ಕದ ರಾಜ್ಯನ ಬೆಟ್ ಮಾಡಿ ತೋರಿಸ್ಬಿಡೋದಲ್ಲ. ನಾನೇನು ಹೇಳ್ತಿದ್ದೇನೆ, ಈಗ ಇವರು AAPಯ ವಕ್ತಾರರು ಹೇಳದಂತೆ ಆಸ್ಪತ್ರೆಗೆ ಹೋದರೆ ಅದು ಬೇಕು, ಒಂದು ಗಾಡಿ ತೊಗೊಳಕ್ಕೆ ಬೇಕಾದ್ರೆ ಹೋಗ್ಬೇಕು ಅಂದ್ರೆ ಇದು ಬೇಕು, ಇನ್ನೊಂದು TV ತೊಗೊಳಕ್ಕೆ ಹೋಗ್ಬೇಕು ಅಂದ್ರೆ ಹಿಂಗೆ ಬೇಕು, ಫ್ರಿಜ್ ತೊಗೊಳಕ್ಕೆ ಹೋಗಿದ್ರೆ ಹಿಂಗೆ ಬೇಕು ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಜನ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಅಲ್ವಾ ಸರ್? ಆಸ್ಪತ್ರೆಗೆ ಹೋಗಿ ಒಂದು ನಿಮಿಷ, ಆಸ್ಪತ್ರೆಗೆ ತೊಗೊಂಡೋಗಿ ಸೇರಿಸ್ಬೇಕು ಅಂದರೆ ಇಂಥದ್ದು ಇರಲೇಬೇಕು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಮಾಡಿಸ್ಕೊಂಡಿದ್ದಾರೆ. ಅದಕ್ಕೆ BPL ಕಾರ್ಡ್ ತೊಗೊಂಡವರು, APL ಕಾರ್ಡ್ ತೊಗೊಂಡವರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದನ್ನು ಇವಾಗ ರದ್ದು ಮಾಡಿಸೋದು ಸರಿ ಇಲ್ಲ. ಖಂಡಿತ ನಾನು ಇವ್ರ ಮಾತನ್ನು ಒಪ್ಕೋತೇನೆ, ಅಲ್ವಾ ಸರ್? ಕೇಂದ್ರ ಸರ್ಕಾರ ಇಷ್ಟೆಲ್ಲ ಗೊಂದಲ ಇರುವಾಗ ಅದನ್ನು ಸರಿಪಡಿಸ್ಬೇಕಾಗಿರೋದು ರಾಜ್ಯ ಸರ್ಕಾರದ ನಿಯಮವು. ಕೇಂದ್ರ ಪಡಿತರ ಯೋಜನೆ ನೋಡಿ, ಫುಡ್ಡು ಆ್ಯಕ್ಟ್ ತಂದಾಗ ಪ್ರತಿಯೊಬ್ಬರಿಗೂ ಆಹಾರವನ್ನು ಕೊರತೆಯನ್ನು ಮಾಡಬಾರ್ದು, ಪ್ರತಿಯೊಬ್ಬರಿಗೂ ಆಹಾರ ಸಿಗಬೇಕು ಅಂತೇಳಿ ಕಾನೂನು ತಂದಾದ್ಮೇಲೆ ಮೊದಲು ಕರ್ನಾಟಕದಲ್ಲಿ ಅನ್ನಭಾಗ್ಯ ಯೋಜನೆ ಪ್ರಾರಂಭ ಮಾಡಿದ್ದು. ₹1 ಅಕ್ಕಿ, ತಲಾ 10 kg ಅಕ್ಕಿ ಕೊಡಬೇಕು ಅಂತ. ಅದಕ್ಕೆ ಮುಂಚೆ ಇದಿರಲಿಲ್ಲ, ಹೌದಾ? ಒಂದು 2013ರಲ್ಲಿ. ಸರಿ ಸರ್, ಈಗ ಇವ್ರು ಹೇಳದಂತೆ ಏನು IT ಏನಣ್ಣ ಐ ಟಿ ಅದೆಲ್ಲ ಮಾಡಿಸೋಕ್ಕೆ ಇವ್ರಿಗೆಲ್ಲ ಅರ್ಹತೆ ಬಂದ್ಬಿಡುತ್ತೆ. ಈಗ ನೋಡಿ, ಇದು ಕಾಮನ್, ನಿಮ್ದು ಆಧಾರ್ ಕಾರ್ಡಲ್ಲಿ ಜೋಡಣೆ ಆಗ್ಬಿಟ್ಟಿರ್ತದೆ, ನಿಮ್ಮ ಪ್ಯಾನ್ ಕಾರ್ಡಲ್ಲಿ ಜೋಡಣೆ ಆಗ್ಬಿಟ್ಟಿರ್ತದೆ. ಅದು ಎಲ್ಲಿಗೋಗುತ್ತೆ ಸರ್ ಲಿಂಕು? ಸೀದಾ ಅಲ್ಲಿಗೆ ಹೋಗುತ್ತೆ. ನೋಡ್ರಿ, ಯಾರು ಅರ್ಹಲ್ದೇ ಇರೋರಿಗೆಲ್ಲ ನೀವು ಕಾರ್ಡ್ ಅಕ್ಕಿ ಕೊಡ್ತಿದ್ದೀರಿ, ನಾವು ಅಷ್ಟು ಕೊಡ್ಸೋಕ್ಕಾಗೋದಿಲ್ಲ ಅಂತ ಕೇಂದ್ರ ಸರ್ಕಾರ ಹೇಳುತ್ತೆ. ಇಷ್ಟು ಅಕ್ಕಿ ಕಳ್ಸೋಕ್ಕಾಗಲ್ಲ ನಾನು, ಅನರ್ಹರಿಗೆಲ್ಲ ಕೊಡ್ತಾ ಇದ್ದೀನಿ. ಒಂದು ನಿಮಿಷ ಇರಿ ಸರ್, ಸ್ವಲ್ಪ ತಾರ್ಕಿಕ ಯೋಚನೆ ಮಾಡಿ. ಇದಕ್ಕೆ ಒಂದು ಅಂಕ ಕಾಣಿಸ್ತದೆ. ಗೊತ್ತಿಲ್ಲ, ಸುಮ್ಮನೆ ಅಲಯನ್ಸ್ ಪಾರ್ಟ್ನರ್, ಸುಮ್ಮನೆ ಸ್ವಲ್ಪ ಅಲಯನ್ಸ್ ಪಾರ್ಟ್ನರ್ ಅಂತ ಹೇಳಿದ ತಕ್ಷಣ ಮಾತಾಡೋದಿಲ್ಲ, ಸರಿ ಅನ್ಸಕ್ಕಾಗಲ್ಲ. ನೋಡಿ ಸರ್, ಇದು ತಪ್ಪು ಮಾಹಿತಿ ಕೊಡಬೇಡಿ. ನಾನು ಏನು ಹೇಳ್ತಾರೆ, ನಮಗೂ ಮಾತಾಡೋದು ಕೇಳ್ರಿ, ಹೇಳ್ತಾರೆ. ಒಂದು ನಿಮಿಷ ಸರ್, ನೋಡಿ ಸರ್, ಇದು ಹೀಗಾಗುತ್ತೆ. ನಾವು ಇಷ್ಟೇ ಕಾರ್ಡು ನೀವು ಮಾಡಬೇಕು, ಇದುವೆಲ್ಲ ಮೋಸದ ಕಾರ್ಡ್ಗಳು ತೆಗ್ದಾಕಿ ನಾವು ಅಷ್ಟಕ್ಕೆ ಕೊಡಲ್ಲ ಅಂತ ಅವ್ರು ಹೇಳ್ತಾರೆ. ಅವಾಗ ನಾವು ಇಲ್ಲಿ ಸರ್ಕಾರದ ಅಧಿಕಾರಿಗಳು ಏನು ಕೆಲಸ ಮಾಡ್ತಾರೆ ಸರ್? ಅನರ್ಹ ಯಾವ್ಯಾವಿದೆ, ಸರ್ಕಾರಿ ನೌಕರು ಇರ್ಬೋದು, IT ಕಟ್ತಾ ಇರೋರು, ಮತ್ತೊಂದು ತೆಗಿತೈತೆ ಕೇಂದ್ರ ಸರ್ಕಾರ. ಬಡವ್ರ ಬಗ್ಗೆ ಎಲ್ಲ ಬರ್ತಿರೋದೆಲ್ಲ ಬಡವ್ರದೇ. IT ಇಲ್ಲ, ED ಇಲ್ಲ, ಅದ್ರ ಬಗ್ಗೆ ಗೊತ್ತೇ ಇಲ್ಲ ಅವ್ರಿಗೆ. ಬಗ್ಗೆ ಒಂದು ನಿಮಿಷ, ಕಾಂಗ್ರೆಸ್ ಒಂದು ನಿಮಿಷ ಸರ್, ಹೇಳಿದ್ದಾರೆ ನೋಡಿ, ನಮ್ಮ ಅವಕಾಶ ಕೊಡ್ತೀನಿ ನಾನು ಮಧ್ಯದಲ್ಲಿ ಮಾತಾಡಕ್ಕೆ. ಧರ್ಮ ಅಲ್ಲ ಸರ್, ಇದು ಅರ್ಥ ಆಗ್ತಾ ಇಲ್ಲ ಸರ್. ದಯವಿಟ್ಟು ಅವಕಾಶ. ಅಂಕಿಅಂಶ ಓದ್ದೇ ಜನರಿಗೆ ಮಾಹಿತಿ ತಪ್ಪಾಗ. ಅಂಕಿಅಂಶಗಳ ಬಗ್ಗೆ ನಾವು ಆರಂಭದಲ್ಲೇ ಉಲ್ಲೇಖ ಮಾಡಾಯ್ತು ಸರ್. ಆಬ್ವಿಯಸ್ಲಿ ಅಂಕಿಅಂಶಗಳ ಬಗ್ಗೆ ಆಗ್ಲೇ ಉಲ್ಲೇಖ ಮಾಡಾಯ್ತು. ಕಣ್ಣೀರು ಸುರಿಸೋದು ಬೇಡ ಬಿಜೆಪಿ ಅವರು. 80 ಕೋಟಿ ಜನಕ್ಕೆ 2021ರಲ್ಲಿ 80.107 ಮಂದಿ ತೆರಿಗೆ ಪಾವತಿದಾರರು ಹೊಂದಿದ್ದ BPL ಮತ್ತು ಅಂತ್ಯೋದಯ ಪಡಿತರ ಚೀಟಿ ರದ್ದು ಮಾಡಿತ್ತು ಬಿಜೆಪಿ ಸರ್ಕಾರ 2021ರಲ್ಲಿ. ತೆರಿಗೆ ಪಾವತಿದಾರರು ಸರ್, ಟ್ಯಾಕ್ಸ್ ಪೇಯರ್ಸ್ ಅಲ್ಲರಿ. ನೀವು ಬಡವರು ಇರಲಿಲ್ಲ, ನೀವು ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಒಂದು ನಿಮಿಷ ಇರ್ರಿ, 3.07 ಲಕ್ಷ ಕೋಟಿ ದಂಡ ವಸೂಲಿ ಮಾಡಿದ್ದಾರಪ್ಪ ನಾವ. ಎಸ್ ಸರ್, ದಯವಿಟ್ಟು ಅಂಕಿಅಂಶಗಳ ಬಗ್ಗೆ ನಾವಿಲ್ಲಿ ಕೇಳ್ತಾ ಇರೋದು ವೆರಿ ಕ್ಲಿಯರ್. ಬಡವರ ಕಾರ್ಡ್ ಹೆಂಗೆ ರದ್ದಾಯ್ತು ಸರ್? ಕೂಲಿ ಮಾಡೋರ್ ಕಾರ್ಡ್ ಹೆಂಗೆ ರದ್ದಾಯ್ತು ಸರ್? ಕೇಳಿ ಸರ್, ಸಮಿತಿ ರಚನೆ ಮಾಡಬಹುದಿತ್ತಲ್ಲ ಸರ್? ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಸಮಿತಿ ರಚನೆ ಮಾಡ್ತೀರಾ ಸರ್? ಈ ಪಡಿತರ ಚೀಟಿ ಪರಿಷ್ಕರಣೆ ವಿಚಾರದಲ್ಲಿ ಒಂದು ಸಮಿತಿ ರಚನೆ ಮಾಡಬಹುದಿತ್ತಲ್ವಾ ಸರ್? 2,28,000 ಚಿಲ್ಲರೆ ಪಡಿತರ ಚೀಟಿಗಳನ್ನ ರದ್ದು ಮಾಡಿದ್ದು ಉಮೇಶ್ ಕತ್ತಿ ಅವರು. ನಾನಾ
ನಾನೇನ್ರಿ ಅಲ್ಲ, ಸರ್ ಇದು ಈಗಿನ ಮಾತಾಡ್ರಿ ಈಗಿನ ಮಾತಾಡ್ರಿ ಈಗ ಅವತ್ತು ಇಂಥವೆಲ್ಲ ಬೇಡ, ಸುಳ್ಳು ಇವತ್ತು ಆರೋಪಗಳನ್ನ ಬೇಡ. ಮಾಡ್ಕೊಂಡು ನೋಡಿ, 40% ಆಗೋಣ ಅಂದ್ರಿ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿದೆ ಚೀತು ಅಂತ ಉಗ್ರಿದೆ. ಈಗ ನೀವು ಸುಮ್ಮನೆ ಹಳೇದೆಲ್ಲ ಬಿಟ್ಬಿಟ್ಟು ಈಗಿನ ಮಾತಾಡ್ರಿ ಈಗಿನ ಮಾತಾಡಿ. ಕರ್ನಾಟಕ ನೀವೇನ್ ಮಾಡ್ತಿದ್ರಿ ಸರ್? ಒಂದು ನಿಮಿಷ, ಆಗ ನೀವೇನ್ ನಾವು ಮಾಡ್ತಿದ್ರಿ? ಹೋರಾಟ ಮಾಡಿದ್ದೇವೆ. ಫಲ ಏನ್ ಬೈಕ್ ಬಂತು? ಇರೋರ್ಗೆ, ಕಾರ್ ಇರೋರ್ಗೆ, ಮತ್ತೆ ಟ್ರಾಕ್ಟರ್ ಇರೋರ್ಗೆಲ್ಲ ಕೊಡಕ್ ಬರೋದಿಲ್ಲ ಅಂದ್ರೂ ನಾವು ಅವತ್ತು ಹೋರಾಟ ಮಾಡಿದ್ವಿ. ಇದ್ರೆ ಮಾಡಬೇಡಿ, ಇಲ್ದಿದ್ರೆ ಮಾಡಿ ಅಂತ ಹೇಳಿ. Yes, ಒಂದು yes, ನಿಮಿಷ. ಈಗ ಬಡವ್ರದ್ದು ಹೆಂಗ ರದ್ದಾಗ್ತಾ ಇದೆ ಇದು Okay. ಮಾಹಿತಿ ನಿಮಿಷ ಇರಿ. ಓಕೆ ಓಕೆ ಈ ಓಕೆ ಡ್ರಾಮಾ ಬೇಡ. ದಯವಿಟ್ಟು ಅವರಿಂದ ಕ್ಲಾರಿಟಿ ಬೇಕು. ಮಾಹಿತಿ ಕೊಡಿ. ನಮ್ಮ ನೋಡಿ, ಈ ಡ್ರಾಮಾ ಬೇಡ. ಡ್ರಾಮಾ ಅಲ್ಲ, ಮಾಧ್ಯಮದಲ್ಲಿ ನಾವು ಜನರ ಪರವಾಗಿ ನಿಂತಿರ್ತೀವಿ. ನಾವು ಡ್ರಾಮಾ ಮಾಡಕ್ಕೆ ನಾವು ಕಾಂಗ್ರೆಸ್ ಪಕ್ಷ ಅಲ್ಲ, ಇದು ಭಾರತೀಯ ಜನತಾ ಪಕ್ಷ ಇದೆ. ಸರ್, ಇಲ್ಲಿ ಕ್ಲಾರಿಟಿ ಕೇಳ್ತಾ ಇರೋದು, ಇಲ್ಲಿ ಕ್ಲಾರಿಟಿ. ಬನ್ನಿ ವಿಷಯಕ್ಕೆ ಬನ್ನಿ ಬೇಕು. ನೋಡಿ, ಹಾಗಿದ್ರೆ 4.5 ಕೋಟಿ BPL ಕಾರ್ಡ್ ಇದೆ, ಬಡವ ರಾಜ್ಯ ಅಂತ ಬಿಜೆಪಿ ವಿರೋಧ ಪಕ್ಷದ ನಾಯಕರು, ಎಲ್ಲ MP ಗಳು ಮತ್ತು ಮಂತ್ರಿಗಳು ಇದಾರಲ್ಲ ಕರ್ನಾಟಕದಿಂದ, ದಯಮಾಡಿ ಮೊದಲು ಘೋಷಣೆ ಮಾಡಕ್ಕೆ ಹೇಳಿ ಕರ್ನಾಟಕ ಬಡವ ದಯವಿಟ್ಟು ಸೈಯದ್ ಅವರೇ, ಈಗ ಕಾರ್ಡ್ ಕೊಡುವಾಗ್ಲೂ ಒಂದಷ್ಟು ಗೊಂದಲ, ಈಗ ಕಾರ್ಡ್ ಕ್ಯಾನ್ಸಲ್ ಮಾಡುವಾಗ್ಲೂ ಗೊಂದಲ, ಸಮಸ್ಯೆಗೆ ಸಿಲ್ಕೋದು ಬಡ ಜನರು. ಏನು ಹೇಳ್ತೀರಾ ಈ ವಿಚಾರವಾಗಿ ಅಂತ ಹೇಳಿ? ಇವಾಗ ನಿನ್ನೆ ನಾನು CM ಸಾಹೇಬ್ರ ಸ್ಟೇಟ್ಮೆಂಟ್ ನೋಡಿದೆ. ಒಬ್ಬರು ಮಿಸ್ ಆಗಬಾರ್ದು, ಬೇಕಾದರೆ ಅರ್ಹರು 1-2 ಜನ ಆ್ಯಡ್ ಆಗೋದ್ರು ಪರವಾಗಿಲ್ಲ ಅಂದರು. ಈಗ ಆಗಿರೋ ಅನಾಹುತಕ್ಕೆ ಸರಿಪಡಿಸ್ತೀನಿ ಅಂತ ಒಪ್ಕೊಂಡಿದ್ದಾರಲ್ವಾ ಅಣ್ಣ? ಮಂತ್ರಿಗಳು ಹೇಳಿದಾರೆ, ಮಂತ್ರಿಗಳು ಹೇಳಿದಾರ ಇಲ್ವೋ? ದಯವಿಟ್ಟು ಮುಖ್ಯಮಂತ್ರಿಗಳು ಹೇಳಿದಾರ ಇಲ್ವೋ? ಅದನ್ನು ಹೇಳಿ, ಸರ್ ದಯವಿಟ್ಟು ಸರಿ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಸೈಯದ್ ಕಂಟಿನ್ಯೂ ಮಾಡಿ. ವಿಷಾನೇ ಮರ್ತೋಗ್ತೀವಿ ಸರ್. ಎಸ್, ನಾನು ಕೇಳಿದ ಪ್ರಶ್ನೆ ಈಗ ಏನಾಯಿತು ಅದು ಹೇಳಿದಾರ. ಇವಾಗ ಪ್ರಾಬ್ಲಮ್ ಏನಂದರೆ ನೋಡಿ, ಆಲ್ರೆಡಿ ಪೋರ್ಟಲ್ ಬಂದಿದೆ, ನೀವು ಅಪ್ಲೈ ಎಲ್ಲಿ ಮಾಡ್ತೀರಿ? ಓಕೆ, ಇವಾಗ ಎಲ್ಲ ಆನ್ಲೈನು, ಮ್ಯಾನ್ಯುವಲ್ ಫಿಲ್ಲಿಂಗ್ ಯಾವುದೂ ಇಲ್ಲ, ಪೋರ್ಟಲ್ಲೇ ಬಂದಿದೆ, ಆಯಿತಾ? ಇವಾಗ ಯಾರ ಕಾರ್ಡ್ ಕ್ಯಾನ್ಸಲ್ ಆಗಿದೆಯೋ ಅವ್ರು ಅಪ್ಲೈ ಮಾಡ್ಕೊಳ್ಳೋಕ್ಕೆ ಕನಿಷ್ಠ ಅಂದರೆ 1-2 ವರ್ಷ ಆಗುತ್ತೆ. ಅಲ್ಲಿವರೆಗೆ ಇವ್ರ ಸರ್ಕಾರನೇ ಮುಗಿದೋಗುತ್ತೆ. ಯಾಕಂದರೆ ಈ ಸರ್ಕಾರ ಕೆಲಸಗಳು ನಾವು ನೋಡ್ತಾ ಇದ್ದೀವಿ. ಪ್ಲಸ್ ಇವಾಗ ಅವ್ರಿಗೆ BPL ಕಾರ್ಡ್ ಬೇಕಂದರೆ ಆ ಅಧಿಕಾರಿಗಳಿದಾವಲ್ಲ, ಅವ್ರು ಎಷ್ಟು ಲಂಚ ಕೇಳ್ತಾರಂತ ಅದು ಗೊತ್ತು ಮಾಡ್ಕೊಳ್ಳಿ ಫಸ್ಟು. ಓಕೆ, ಯಾಕಂದರೆ ನಾವು ನೋಡ್ತಾ ಇದ್ದೀವಿ, ನಮ್ಮ ಕಣ್ಣು ಮುಂದೆ ಎಲ್ಲ ಆಟಗಳು ನಡೀತಾ ಇದೆ. ಬೇಕಾದರೆ ನಾಳೆ ಬೆಳಿಗ್ಗೆ ನೀವು 5,000 ಕೊಡಿ, ನಿಮಗೆ BPL ಕಾರ್ಡ್ ಮಾಡಿಸ್ಕೊಟ್ಬಿಡ್ತಾರೆ. ದುಡ್ಡು ಕೊಟ್ಟರೆ ಎಲ್ಲ ಸಿಗುತ್ತೆ. ಆರಾಮ್ಸೆ. ಭ್ರಷ್ಟಾಚಾರ ತಾಂಡವ ಮಾಡ್ತಾ ಇದೆ ಇತ್ತೀಚೆಗೆ, ಆಯಿತಾ ಸರ್? ಇವಾಗ ಆ ಬಡವ್ರು ಕಣ್ಣೀರು ಆಗ್ತಾ ಇದ್ದಾರಲ್ಲ, ನೀವು ತರಾತುರಿಯಲ್ಲಿ ಕ್ಯಾನ್ಸಲ್ ಮಾಡಿಬಿಟ್ರಲ್ಲ, ಇವಾಗ ಅಪ್ಲೈ ಮಾಡೋಕ್ಕೆ ಪೋರ್ಟಲ್ ಇಲ್ಲ. ಪ್ಲಸ್ ಅವರೇ ಏನು ಹೇಳಿಕೆ ಕೊಟ್ಟಿದ್ದಾರೆ, ಎಷ್ಟು ಸಲ ಆಫೀಸ್ಗಳು ಸುತ್ತಾಡ್ತಾ ಇದ್ದಾರೆ, ಈ ಆಫೀಸಿಂದ ಆಫೀಸ್, ಆ ಆಫೀಸಿಂದ ಈ ಆಫೀಸ್ಗಳು ಸುತ್ತಾಡ್ತಾ ಇದ್ದಾರೆ. ಒಂಚೂರು ವಿಚಾರ ಮಾಡಿ, ಓಕೆ ಆಯಿತಾ? ಒಂದು ಇವರಿಗೆ ಆಗಲೇ ನಮ್ಮ ಆಪ್ ವಕ್ತಾರಿ ಹೇಳ್ದಂಗೆ ಎಲ್ಲ ಇವ್ರು ಮಾಡೋದು ತರಾತುರಿಯಲ್ಲಿ. ವಕ್ಫ್ ಬೋರ್ಡಿಗೆ ಫಸ್ಟ್ ನೋಟಿಸ್ ಕೊಟ್ಟರು, ಆಮೇಲೆ ಕುತ್ತಿಗೆಗೆ ಬಂದಿದ ತಕ್ಷಣ ವಾಪಸ್ ತಗೊಂಡ್ರು. ಬಸ್ಸಿಗೆ ಕೈ ಹಾಕಿ ಪ್ರಯತ್ನ ಮಾಡಿದ್ರು, ಅಲ್ಲಿ ಉಗಿದಿದ ತಕ್ಷಣ ಮತ್ತೆ ವಾಪಸ್ ತಗೊಂಡ್ರು. ಇವಾಗ BPL ಕಾರ್ಡ್ ಕ್ಯಾನ್ಸಲ್ ಮಾಡಿಬಿಟ್ಟವ್ರೆ. ಕ್ಯಾನ್ಸಲ್ ಮಾಡಿಬಿಟ್ಟು ಜನ ರೊಚ್ಚಿಗೆ ಎದ್ದಿದ ತಕ್ಷಣ ಏನು ಮಾಡವ್ರೆ, ಒಬ್ಬರು ಮಿಸ್ ಆಗಬಾರ್ದು, ಅಪ್ಲೈ ಮಾಡ್ಕೊಳ್ಳಿ. ಅವ್ರು ಚೆನ್ನಾಗಿ ಗೊತ್ತು, ಅಪ್ಲೈ ಮಾಡಿ ಅವನು ಕಾರ್ಡ್ ತಗೋಬೇಕಂದ್ರೆ ಕನಿಷ್ಠ ಇಲ್ಲ ಅಂದ್ರೆ 6 ತಿಂಗಳಾಗಿರುತ್ತೆ. ಹಿಂಗಿದೆ ಪ್ರತಿ ಒಂದರಲ್ಲೂ ಈ ಸರ್ಕಾರ. ಅದು ಹುಳ ರೋಡಲ್ಲಿ ಹೋಗೋ ಹುಳ ಎತ್ತು ಮೈ ಮೇಲೆ ಬಿಟ್ಕೊಳ್ಳೋ ಕೆಲಸ ಮಾಡ್ತಾ ಇದೆ. ಇವರಿಗೆ ಯಾವುದೇ ಕಾರಣಕ್ಕೂ ನೋಡಿ ಸರ್, ಫಸ್ಟು ಇವ್ರ ಹತ್ರ ದುಡ್ಡಿಲ್ಲ, ಮೇನ್ ಸಮಸ್ಯೆ ಅದು. 1 ವರ್ಷ ಹೆಂಗೆಂಗೋ ತಳ್ಕೊಂಡು ಬಂದರು ಇವರು, ತಳ್ಬಿಟ್ರು ಟೈಮು. ಬಟ್ ಇವಾಗ ಇವ್ರ ಕೈಯಿಂದ ಇದು ನಡ್ಸಕ್ಕೆ ಆಗ್ತಾ ಇಲ್ಲ. ಸೊ ಬೆಸ್ಟ್ ನಮ್ಮ ಸಜೆಷನ್ ಏನಂದರೆ, ಜನರ ಹತ್ರ ಕೈ ಮುಗಿದು ದಯವಿಟ್ಟು ನಮ್ಮಿಂದ ಆಗ್ತಾ ಇಲ್ಲ, ನಮಗೆ ಕ್ಷಮಿಸ್ಬಿಡ ಅಂತ ಕ್ಷಮೆ ಕೇಳಿಕೊಂಡು ಕ್ಯಾನ್ಸಲ್ ಮಾಡಿಕೊಂಡು ಇವಾಗಲಾದರೂ ಏನಾದರೂ ಅಭಿವೃದ್ಧಿ ಕೆಲಸ ಮಾಡಿದ್ರೆ ಒಳ್ಳೆಯದು ಅನಿಸ್ತಾ ಇದೆ. ಒಂದು ನಿಮಿಷ ಬ್ರೇಕ್ ಟೈಮ್ ಆಗಿದೆ. ಓಕೆ ತೋರ್ಸೋಣ. ಗಮನಿಸ್ತಾ ಇರಬಹುದು ವೀಕ್ಷಕರೇ, ಒಂದ್ ಕಡೆಯಲ್ಲಿ ಜಟಾಪಟಿ ಜೋರಾಗಿ ನಡೀತಾ ಇವೆ. ಹಾಗೇನೆ ಇಲ್ಲಿ ಪ್ರಮುಖ ವಿಚಾರ ಅಂತ ಹೇಳಿದ್ರೆ,
ಶ್ರೀಮಂತರಿಗೆ ಈ ಪಡಿತರ ಚೀಟಿಯನ್ನ ಕೊಟ್ಟವರು ಯಾರು, ಬಡವರ ಪಡಿತರ ಚೀಟಿಯನ್ನ ಕ್ಯಾನ್ಸಲ್ ಮಾಡಿದವರು ಯಾರು, ಇದಕ್ಕೆ ಉತ್ತರ ಬೇಕು. ಮುಂದಿನ ಹಂತದಲ್ಲಿ ಇದೇ ವಿಚಾರದ ಕುರಿತು ಚರ್ಚೆಯನ್ನ ಮಾಡ್ತೀವಿ. ರಾಜ್ಯದಲ್ಲಿ 10 ಲಕ್ಷ BPL ಕಾರ್ಡ್ ಕ್ಯಾನ್ಸಲ್ ಮಾಡೋದು ಗ್ಯಾರಂಟಿ ಎನ್ನಲಾಗ್ತಾ ಇದೆ. ಸರ್ಕಾರ ಈ ನಿರ್ಧಾರಕ್ಕೆ ಬಂದಿದೆಯಾ ಎನ್ನುವಂತ ಚರ್ಚೆಗಳು ಕೂಡ ಈಗ ಆರಂಭ ಆಗಿದೆ. ನಾವು ಇದೇ ವಿಚಾರದ ಕುರಿತು ಚರ್ಚೆಯನ್ನ ಮಾಡ್ತಾ ಇದ್ವಿ. ಬಿಜೆಪಿ ವಕ್ತಾರರಾಗಿರುವಂತ ವಿಜೇಂದ್ರ ಅವರ ಬಳಿ ಕೇಳ್ತೀನಿ ಸರ್. ಈಗ ಶ್ರೀಮಂತರ ಕೈಯಲ್ಲೂ ಕೂಡ ನಾನಾಗಲೇ ಹೇಳ್ತಾ ಇದ್ದೆ, ಸರ್ಕಾರಿ ನೌಕರರ ಕೈಲಿ ಹಾಗೆಯೇ ಟ್ಯಾಕ್ಸ್ ಕಟ್ಟೋರ ಕೈಗೆ ಈ BPL ಕಾರ್ಡ್ ಬಂದಿದ್ದು ಹೇಗೆ ಸರ್? ಹಾಗೆಯೇ ಈ ಬಡ ಜನರ BPL ಕಾರ್ಡ್ ಕ್ಯಾನ್ಸಲ್ ಮಾಡಿದ್ದು ಯಾರು? ಇವರಿಗೆಲ್ಲ ಶಿಕ್ಷೆ ಇಲ್ವಾ ಸರ್ ಹಾಗಾದ್ರೆ? ಸರ್, ಈಗ BPL ಕಾರ್ಡ್ ಹೇಗೆ ಬಂತು ಅಂತ ಕೇಳೋದಾದ್ರೆ, ಇಷ್ಟು ವರ್ಷ ದೇಶನಾಗಿರ್ಬೋದು, ಈ ನಮ್ಮ ರಾಜ್ಯ ಕರ್ನಾಟಕನಾಗಿರ್ಬೋದು ಆಳದಂಥವ್ರು ಯಾರು ಸರ್? ಈ ನಮ್ಮ ಕಾಂಗ್ರೆಸ್ನವರು. ಓಕೆ, ಅವರ ಒಂದು ಓಲೈಕೆ ರಾಜಕಾರಣ ಈ ರೀತಿಯಾಗಿ ಅವರು ಸಿಕ್ಕವರಿಗೆ ಕೊಟ್ಬಿಟ್ಟಿದ್ದಾರೆ ಆ ಕಾಲದಲ್ಲಿ. ಸೊ ಈ ಒಂದು ಉದ್ದೇಶದಿಂದ ಇವತ್ತು ಈ ಒಂದು ಪರಿಸ್ಥಿತಿಗೆ ಕರ್ನಾಟಕ ಬಂದ್ಬಿಟ್ಟಿದೆ. ಸೊ ಕ್ಯಾನ್ಸಲ್ ಮಾಡಿದವ್ರು ಯಾರಪ್ಪ ಅಂದ್ರೆ, ಇದೇ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳ ಆದೇಶ ಮತ್ತೆ ಆಹಾರ ಸಚಿವರ ಆದೇಶ ಇಲ್ದಂಗೆ ಸುಮ್ಮನೆ ಕ್ಯಾನ್ಸಲ್ ಮಾಡ್ಬಿಡ್ತಾರ ಅಧಿಕಾರಿಗಳು? ಅವ್ರು ಕ್ಯಾನ್ಸಲ್ ಮಾಡಿ ಅಂದ್ರೆ ತಾನೇ ಕ್ಯಾನ್ಸಲ್ ಮಾಡೋದು ಅಧಿಕಾರಿಗಳು. ಏನ್ ಅವ್ರಿಗೆ ಸುಮ್ಮನೆ ಮೈ ಮೇಲೆ ಇರ್ಕೊಳಕ್ ಅವ್ರಿಗೆ ಏನಾದ್ರು ಹುಚ್ಚಿರುತ್ತಾ? ಅಲ್ಲ, ಕೊಟ್ಟವರಿಗೆ ಶಿಕ್ಷೆ ಆಗಬೇಕು, ಕ್ಯಾನ್ಸಲ್ ಖಂಡಿತ ಆಗ್ಲಿ ಸರ್, ಖಂಡಿತ ಆಗ್ಲಿ. ನಮಗೆ ನೋಡಿ ಸರ್, ಅರ್ಹರು ಯಾರಿದ್ದಾರೆ ಏನ್ ಇವತ್ತೆಲ್ಲ ಮಾಧ್ಯಮಗಳಲ್ಲಿ ಬರ್ತಾ ಇದ್ದಾರೆ ಎಲ್ಲ, ಪಾಪ ಅವ್ರು ನೋಡಿದ್ರೆ ನಮಗೆ ಬೇಜಾರಾಗ್ತದೆ. ಎಷ್ಟು ಅವರು ನೋಡಿ ಅವರೆಲ್ಲ ಪಾಪ ನಿಮ್ಮ ಮಾಧ್ಯಮಗಳಲ್ಲಿ ಹಿಂಗೆ ಅವರ ಆ ಒಂದು ರೇಷನ್ ಕಾರ್ಡ್ ಹಿಂಗೆ ಹಿಡ್ಕೊಂಡ್ಬಿಟ್ಟು ಹಿಂಗೆ ತೋರ್ಸಾಗ ನಮ್ಗೆ ಎಷ್ಟು ಬೇಜಾರಾಗ್ತದೆ. ಎಂತ ದುರಾಡಳಿತ ನಡೆಸ್ತಾ ಇದೆ ಕಾಂಗ್ರೆಸ್ ಕರ್ನಾಟಕದಲ್ಲಿ. ಇವ್ರು ಒಂದೇ ಒಂದು ನೋಡಿ, ಒಂದು ವಕ್ಫ್ ವಿಚಾರದಲ್ಲಿ ಈಗಾಗಲೇ ನಾನು ಅವಾಗಲೇ ಹೇಳಿದೆ, ಒಂದು ಬಡವರಿಗೆ ರೈತರಿಗೆ ಒಂದು ಎದುರಿಸೋ ಕೆಲಸ ಮಾಡಿದ್ರಿ. ಸೊ ಈ ಒಂದು ರೇಷನ್ ಕಾರ್ಡ್ ಹೆಸರಿನಲ್ಲಿ ಕೂಲಿ ಕಾರ್ಮಿಕರು, ದಿನ ಕೂಲಿ ನೌಕರರು ಇರ್ತಾರೆ, ಅಂತವ್ರಿಗೆಲ್ಲ ಎಷ್ಟು ಹೆದರಿಕೆ ಆಗ್ತಾ ಇದೆ ನೀವು ಮಾಡಿದ ತಕ್ಷಣ. ನಾನೀಗ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಈ ಒಂದು ರೇಷನ್ ಕಾರ್ಡ್ ಇಂದ ಎಷ್ಟು ಯೋಜನೆಗಳು ಕನೆಕ್ಟ್ ಇದೆ, ಎಲ್ಲದಕ್ಕೂ ಪ್ರಾಬ್ಲಮ್ ಆಗ್ತದೆ. ಸೊ ಅವ್ರು ಎಲ್ಲಿ ಹೋಗ್ಬೇಕು? ಇವ್ರು ಈ ತರ ಮಾಡೋದ್ರಿಂದ ಅವ್ರು ಯಾರನ್ನ ಕೇಳಬೇಕು? ಸೊ ಈ ಒಂದು ದೃಷ್ಟಿಯಲ್ಲಿ ಕರ್ನಾಟಕದಲ್ಲಿ ನೋಡಿ ಸರ್, ಬೆಲೆ ಏರಿಕೆ, ಭ್ರಷ್ಟಾಚಾರ, ಅಧಿಕಾರಿಗಳಿಗೆ ಕಿರುಕುಳ, ಓಲೈಕೆ ರಾಜಕಾರಣ, ಇದರಲ್ಲೇ ಮುಳುಗೋಗ್ಬಿಟ್ಟಾರೆ ಇವರು. ಬೇರೆ ಯಾವ ವಿಚಾರ, ಒಂದೇ ಒಂದು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಇವರು. ಸರ್ಕಾರ ಬಂದು 1 ವರ್ಷ 6 ತಿಂಗಳು 7 ತಿಂಗಳು ಆಗಿದೆ, ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಮಾಡಿದಾರ? ಬರೇ ಜಾತಿ ಧರ್ಮಗಳ ಮಧ್ಯೆ ತಂದಿಕ್ಕೋದು, ಮಜಾ ಮಾಡೋದು, ಇದನ್ನೇ ಮಾಡ್ತಾ ಇದ್ದಾರೆ. ಸೊ ಇವ್ರಿಗೆ ಏನು ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಸೊ ಇವ್ರ ಕೈಯಲ್ಲಿ ಕೊಡಕ್ ಆಗಿಲ್ಲ ಅಂದ್ರೆ ದಯವಿಟ್ಟು ಕ್ಯಾನ್ಸಲ್ ಮಾಡಿ. ಗ್ಯಾರಂಟಿ ಕೊಡಿ ಅಂತ ಕರ್ನಾಟಕ ಜನ ಕೇಳಿಲ್ಲ ನಿಮ್ಮನ್ನ. ಆಯ್ತು, ಕೊಡಕ್ ಆಗಲ್ಲ ಅಂದ್ರೆ ನಮ್ಮ ಕೈಯಲ್ಲಿ ದುಡ್ಡು ಇಲ್ಲ, ಕೊಡಕ್ ಆಗ್ತಾ ಇಲ್ಲ ಅಂತ ಹೇಳಿ ಕ್ಷಮೆ ಕೇಳ್ಬಿಟ್ಟು, ರಾಜ್ಯದ ದೇಶದ ಜನತೆ ಕ್ಷಮೆ ಕೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿ. ಇನ್ನು ನೀವು ಅಲ್ಲ, ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ. ಸೊ ಅದು ಬಿಟ್ಬಿಟ್ಟು ನೀವು ಈ ಹತ್ರ ಮಾಡೋದ್ರಿಂದ ಜನ ದಂಗೆ ಹೇಳ್ತಾರೆ. ಖಂಡಿತವಾಗಿಯೂ ನೋಡಿ, ನಿಮ್ಗೆ ಆಗಲ್ಲ, ಇದು ಅದನ್ನೂ ಆಗಲ್ವಾ ರಾಜ್ಯ? ಅಲ್ಲ, ನಿಮಿಷ ಕೇಳಿ, ನಿಮಗೆ ಆಗಲ್ವಾ? ಅದನ್ನು ಆಗಲ್ವಾ? ಆಡಳಿತ ನಡೆಸಕ್ಕೆ ಆಗಲ್ವಾ? ಬರೀ ನೀವು ಕುರ್ಚಿ ಕಿತ್ತಾಟಗಳ ನೋಡಿ. ಇನ್ನೊಂದು ತಮ್ಮ ಮಾಧ್ಯಮಗಳಲ್ಲೇ ಬಂತು ಸರ್, 50 ಕೋಟಿ 100 ಕೋಟಿ ಅಲ್ಲ, ಒಂದ್ ನಿಮಿಷ ಅಲ್ಲ, ಶಾಸಕರು ಅಂತ ಹೇಳ್ತಾರೆ, ಅಲ್ಲ ಡೈವರ್ಷನ್ ಮಾಡ್ತಾರೆ. ಈ ಒಂದು ಜನಗಳಿಗೆ ಈ ತರ ಸಮಸ್ಯೆ ಆದಾಗ ಬೇರೆ ಬೇರೆ ಡೈವರ್ಷನ್ ಹಾಕಿ ಮಾಡ್ತೀರಾ ಮತ್ತೆ ನೀವು? ಡೈವರ್ಷನ್ ಹಾಕಿ ಮಾಡ್ತೀರಾ ಮತ್ತೆ ನೀವು? ನೋಡಿ ಸರ್, ಈಗ ಇವರು ಈಗ ಮುಗಿಸಿ ಒಂದೇ ಲಾಸ್ಟ್ ಗಂಟ ಬಂದ್ರೆ ನಾವೇನ್ ಮಾತಾಡೋಣ? ಅಲ್ಲ, ಹಿಂಗ್ ಗಂಟ ಬಂದ್ರೆ ಪ್ರತಿ ಟೈಮ್ ಹಿಂಗ್ ಗಂಟ ಬಂದ್ರೆ ನಾವೇನಕ್ಕೆ ಮಾತಾಡ್ಬೇಕು? ನಾವೇನಕ್ಕೆ ಬರ್ಬೇಕು? ಒಂದು ನೋಡಿ ಸರ್, ಒಂದು ಇವ್ರ ಕೈಯಲ್ಲಿ ಆಡಳಿತ ನಡೆಸಕ್ಕಾಗಿಲ್ಲ ಅಂದ್ರೆ ಬಿಟ್ಟು ಚುನಾವಣೆಗೆ ಬರ್ಲಿ. ನೋಡಿ, ಕೇಂದ್ರ ಸರ್ಕಾರ, ಬಿಜೆಪಿ ರಾಜ್ಯದ ವಿಜಯೇಂದ್ರ ಅವರು ಮತ್ತು ಅಶೋಕ್ ಅವರು ಈ ದ್ವಂದ್ವ ಇದನ್ನು ತೋರಿಸಿ ಕೇಂದ್ರ ಸರ್ಕಾರದ ನಾವೆಲ್ಲ ಹೊರಡಿಸಿರೋದು ಇದು. ಕೊನೆಯದಾಗಿ ಇದು ನಾವೆಲ್ಲ ಹೊರಡಿಸಿರೋದು ಕೇಂದ್ರ ಸರ್ಕಾರ. ತೋರಿಸಿ ಇದನ್ನ ಜನರಿಗೆ ದಾರಿ ತಪ್ಪಿಸೋದು ಬೇಡ. ಕೇಂದ್ರ ಸರ್ಕಾರದವರು ಹೊರಡಿಸಿರೋ ರೂಲ್ ಅದನ್ನ ಒಪ್ಕೊಂಡ್ರೆ ದಯವಿಟ್ಟು ಅವಕಾಶ ಮಾಡಿಕೊಡಿ ಮಾತಾಡಕ್ಕೆ. ಕಾಂಗ್ರೆಸ್ ಬಿಜೆಪಿ ಜನ ಕೇಳಕ್ ಬಂದಿಲ್ಲ, ದಯವಿಟ್ಟು ಸೈಲೆಂಟ್ ಆಗಿರಿ ಸರ್. ಬಿಡಿ, ಆಗೋಯ್ತು, ಜನ ನೋಡಿದ್ದಾರೆ ಬಿಡಿ ಸರ್. ಕೊನೆಯದಾಗಿ ಇಡೀ ದೇಶದಲ್ಲೇ ಬರುತ್ತೆ. ಬಯಸ್ತೀನಿ ಸರ್, ಈ ಸರ್ಕಾರ ಇದು ಮನವಿ ಅಂತ ಆದ್ರೂ ತಿಳ್ಕೊಳ್ಳಿ, ಅದು ಏನಂತ ನಾಳೆ
ಇವರು ಒಂದು ಅನೌನ್ಸ್ಮೆಂಟ್ ಮಾಡಲಿ. ಓಕೆ. PPL ಬಿಟ್ಟು APL ಕಾರ್ಡ್ ಯಾರ ಹತ್ರ ಇರುತ್ತೋ ಅವ್ರಿಗೆ ಮೆಡಿಕಲಲ್ಲಿ 60% ಯಾವುದೇ ಹಾಸ್ಪಿಟಲಲ್ಲಿ ಇಲ್ಲಿ 50 ಅಥವಾ 60% ಡಿಸ್ಕೌಂಟ್ ಸಿಗುತ್ತಂತ. ನಾಳೆ ಬೆಳಿಗ್ಗೆ ನೋಡಿ ಎಷ್ಟು BPL APL ಆಗಿರುತ್ತಂತ. ಇದು ಅಕ್ಕಿಗೋಸ್ಕರ ಅಲ್ಲ ಸರ್, ಮೇನ್ ಪ್ರಾಬ್ಲಮ್ಮು ಇವ್ರು ಹೇಳ್ದಂಗೆ ಈ ಸ್ಕಾಲರ್ಶಿಪ್ಸು. ಯಾಕಂದರೆ ಸರ್ ಇಲ್ಲಿ ಇವಾಗ ಇರೋ ದುಡಿಮೆಗೆ ಇಲ್ಲಿ ಮಕ್ಕಳು ಸಾಕೋಕ್ಕಾಗಲ್ಲ, ಅವ್ರಿಗೆ ಓದ್ಸೋಕ್ಕಾಗಲ್ಲ. ಪ್ಲಸ್ ಮೆಡಿಕಲ್ ಇಸ್ ಅ ಬಿಗ್ಗೆಸ್ಟ್ ಇಶ್ಯೂ. ಓಕೆ. ಮೆಡಿಕಲ್ಲೇ ಬಿಗ್ಗೆಸ್ಟ್ ಇಶ್ಯೂ. ಒಂದು ಹಾಸ್ಪಿಟ್ಲ್ಗೆ ಹೋದರೆ 20,000 ಒಂದಿನಕ್ಕೆ 20,000 30,000 ಮಾಡಿಬಿಡ್ತಾರೆ. ಅದು ಚಿಕ್ಕ ಹಾಸ್ಪಿಟ್ಲು. ಏನಾದರೂ ದೊಡ್ಡ ಹಾಸ್ಪಿಟ್ಲ್ಗೆ ಹೋಗ್ಬಿಟ್ರೆ ಲಕ್ಷಾಂತರ ರೂಪಾಯಿಲಿ. ಸೊ ಇವಾಗ ಗೌರ್ಮೆಂಟಲ್ಲೂ ಒಂದು ಸ್ಕ್ಯಾನಿಂಗ್ ಮಾಡೋಕ್ಕೆ 1,000 ರೂಪಾಯಿ, ಈ BPL ಇದ್ರೆ 500 ರೂಪಾಯಿ 600 ರೂಪಾಯಿ ಆಗುತ್ತಂತ. ಅದಕ್ಕೋಸ್ಕರ ಜನ ಜಾಸ್ತಿ ಮಾಡ್ಕೊಂಡಿರೋದು. ಸೊ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡಬೇಕು. ಸರ್ಕಾರ ಇದ್ರ ಬಗ್ಗೆ ಗಮನ ಕೊಟ್ಟರೆ ನಾಳೆ ನೀವು ಏನು ಕ್ಯಾನ್ಸಲ್ ಮಾಡೋ ಅವಶ್ಯಕತೆ ಇಲ್ಲ, ಅವರೇ ಮಾಡಿಸ್ಕೊಂಡ್ಬಿಡ್ತಾರೆ ಸರ್. ಓಕೆ ಓಕೆ ಓಕೆ. ಇರ್ಷಾದ್ ಪಾಷಾ ಅವರೇ, ಇರ್ಷಾದ್ ಪಾಷಾ ದಯವಿಟ್ಟು ಸರ್ 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 ಇದು ಚರ್ಚೆ ಆಗೋದಿಲ್ಲ ಸರ್. ದಯವಿಟ್ಟು ಆಯ್ತು ಒಪ್ಕೊಳ್ತೀರಲ್ಲ, ಅನುಷ್ಠಾನಕ್ಕೆ ತನ್ನಿ ಸರ್, ಅನುಷ್ಠಾನಕ್ಕೆ ತನ್ನಿ. ಓಕೆ ಇರ್ಷಾದ್ ಪಾಷಾ ಅವರೇ ಮಾತಾಡಿ ಸರ್. ದಯವಿಟ್ಟು ಒಂದು 5 ನಿಮಿಷ ಮಾಡೋದು ನಮಗೂ ಮಾತಾಡೋಕೆ ಅವಕಾಶ ಮಾಡಿಕೊಡಿ. ನೋಡಿ, ಈ BPL ಕಾರ್ಡು ಕಾಂಗ್ರೆಸ್ BJP ಇಬ್ರು ಸೇರ್ಕೊಂಡೇ ಕೊಟ್ರು. ಇವ್ರ ಟಮ್ಮಲ್ಲಿನೂ ಕೊಟ್ಟಿದ್ದಾರೆ. ಇವಾಗ ಇವರು ಕೇಂದ್ರ ಸರ್ಕಾರ ಮೇಲೆ ಗೂಬೆ ಕೊಡ್ತೀವಿ ಅಂದ್ರೆ ನೋಡಿ, ಅಲಯನ್ಸ್ ಅಲ್ಲಿ ಇದ್ದು ನಾವು ಅದೆಲ್ಲ ಒಪ್ಪಕ್ಕಾಗಲ್ಲ. ಏನಕ್ಕಂದ್ರೆ ಎಲ್ಲಾ ಸ್ಟೇಟ್ಗಳಲ್ಲಿ ಬೇರೆ 2 ಸ್ಟೇಟಲ್ಲಿ ನಾವು ಸರ್ಕಾರ ನಡೆಸ್ತಾ ಇದೀವಿ. ನಾವಲ್ಲಿ ತರಾತುರಿಯಲ್ಲಿ ಡಿಲೀಟ್ ಮಾಡ್ತಾ ಇಲ್ಲ. ಏನಾದ್ರೂ ಜನರಿಗೆ ಕೆಟ್ಟದಾದ್ರೆ ನಾವು ಅದ್ರ ಜೊತೆಲಿ ನಿಂತ್ಕೊಂತೀವಿ ಯಾವತ್ತು. ಇವ್ರು ಮಾಡ್ತಾರೆ ತಪ್ಪೆ. ಅದೇನ್ ಗೊತ್ತಾ, ಇಬ್ರು ಸೇರ್ಕೊಂಡು ಕೊಟ್ಬಿಟ್ಟು ಇವಾಗ ಗ್ಯಾರಂಟಿಗೋಸ್ಕರ 2,000 ಕೊಡ್ಬೇಕಂತ ಡಿಲೀಟ್ ಮಾಡ್ತಾ ಇದ್ದಾರೆ. ಅದು ಇವರು ಒಪ್ಪಲೇಬೇಕು. ಅದು ನಿಜಾಂಶ. ಅದು ಇವರು ಸುಮ್ಮನೆ ಕಿರ್ಚಿದ್ರೆ ಜನ ನೋಡ್ತಾರೆ ಅಂತ ಇಲ್ಲ. ನಿಜ ಆರಾಮಾಗಿ ಹೇಳಿದ್ರು ಜನರಿಗೆ ತಲುಪತ್ತೆ. ದಯವಿಟ್ಟು ಸುಳ್ಳನ್ನ 10 ಬಾರಿ ಸರ್, ಯಾರಾದ್ರೂ ಇರ್ಲಿ ಸರ್, ಸುಳ್ಳಿರ್ಲಿ ನಿಜ ಇರ್ಲಿ, ಆರಾಮಾಗಿ ಹೇಳಿದ್ರೆ ಜನರಿಗೆ ಅರ್ಥ ಆಗುತ್ತೆ. ಸುಮ್ಮನೆ ಕಿರ್ಚಿದ್ರೆ ಏನು ಸಿಗಲ್ಲ. ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಇಂದಾನು ಒಂದು ಆಯುಷ್ಮಾನ್ ಭಾರತ್ ಅಂತ ತಗೊಂಡ್ ಬಂದಿದ್ದಾರೆ. ಕೇಳಿ ಸ್ವಾಮಿ, ರದ್ದಾಗಿಲ್ಲ, ಅದು ಹಾಗೆ ಉಳ್ಕೊಂಡಿದೆ. ಇವಾಗ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಬೇರೆ ಹೇಳ್ತಾರೆ. ಒಂದು ಗಾದೆ ಇದೆ, ಆ ರೀತಿ ಕಾಂಗ್ರೆಸ್ ಕರ್ನಾಟಕ ಪರಿಸ್ಥಿತಿ. ಅವ್ರ ವಿಚಾರ ಅವ್ರು ಮಂಡಿಸ್ತಾರೆ ಸರ್, ನಿಮ್ಮ ವಿಚಾರ ನೀವು ಮಂಡಿಸಿ. ಅವ್ರು ಮಾತಾಡಕ್ ಹೋಗ್ಬಿಡಲ್ಲ ಪಾಪ. ತೋರ್ತೀರಾ ಸರ್? ದಯವಿಟ್ಟು ಈಗ ಸರ್ಕಾರ ಜನಕ್ಕೆಲ್ಲ ಗೊತ್ತಿದೆ ಯಾವ್ದು ಸುಳ್ಳು ಯಾವ್ದು ಸತ್ಯ ಅಂತ ಹೇಳಿ. 23ನೇ ತಾರೀಕಿನ ತೊಂದರೆ ಬಗ್ಗೆ ಮಾತಾಡಿ. ಇವಾಗ ಸರ್ ಅಲ್ಲ ಸರ್, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ನೀವು ಸಮಿತಿಯನ್ನ ರಚನೆ ಮಾಡಿದ್ರಿ. ಅವರು ಸ್ಟಾರ್ಟಿಂಗ್ ಇಂದ ನೋಡಿ ಸರ್, ಫ್ರೀ ಅಂತ ಹೇಳಿದ್ರು, ಅದಕ್ಕೆ ರೂಲ್ಸ್ ತಂದ್ರು. ಈಗ ನೋಡಿ, ಒಂದು ಪ್ರತಿ ಟೈಮ್ ಅವ್ರು ಏನೇನು ಹೇಳ್ತಾರೆ ಎಲ್ಲ ಉಲ್ಟಾ. ಈಗ ನೋಡಿ, ಈಗ ರೇಷನ್ ಕಾರ್ಡ್ ರದ್ದು ಅಂತ ಹೇಳ್ತಾರೆ, ಮತ್ತೆ ಇಲ್ಲ ರೇಷನ್ ಕಾರ್ಡ್ ಯಾರು ರದ್ದು ಮಾಡಿದ್ರೆ ಅವ್ರಿಗೂ ಕೊಡ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ನೋಡಿ, ಇವರಿಗೆ ಒಂದು ಬದ್ಧತೆ ಇಲ್ಲ. ಒಂದು ಆಡಳಿತ ನಡೆಸಲಿಕ್ಕೆ ಆಡಳಿತ ಯಂತ್ರ ಕುಸಿದೋಗಿದೆ. ಇವರು ಸುಮ್ಮನೆ ಬಿಜೆಪಿ ಜನರ ಬಗ್ಗೆ ಮಾತಾಡ್ತಾ ಇಲ್ಲ. ಅವರು ಪಕ್ಷದ ತಪ್ಪಿದು. ನಮ್ದು ಯಾವುದು ತಪ್ಪಿಲ್ಲ. ಗ್ಯಾರಂಟಿ ಕೊಡಿ ಅಂತ ಬಸ್ ಫ್ರೀ ಕೊಡಿ ಅಂತ ಬಿಜೆಪಿ ಅವರು ಕೇಂದ್ರ ಸರ್ಕಾರ ಪ್ರಕಾರ ಆಗಿದೆ. ನಿಮ್ ಕೈಲಿ ಆಡಳಿತ ನಡೆಸಕ್ ಆಗಲ್ಲ ಸ್ವಾಮಿ, ಸುಮ್ಮನೆ ಬಿಟ್ಟೋಗ್ಬಿಡಿ. ನೀವು ನೋಡಿ, ನಿಮ್ ಕೈಲಂತೂ ಆಡಳಿತ ನಡೆಸಕ್ ಆಗಲ್ಲ. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಸರ್. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಸರ್. ಟೈಮ್ ಆದ್ಮೇಲೆ ಕೇಳಿ ಅಂತ ಹೇಳಿದ್ರೆ ಏನ್ ಕೇಳಿ ಸರ್? ನಾನು ಟೈಮ್ ಆದ್ಮೇಲೆ ಕೇಳಿ ಅಂತ ಹೇಳಿದ್ರೆ ಡೈವರ್ಷನ್ ಮಾಡ್ತಾ ಇರೋದು. ನಾನು ಕೇಳುವಾಗ ನೀವು ಹೇಳಿಲ್ಲ. ನಾನು ಕೇಳುವಾಗ ನೀವು ಹೇಳಿಲ್ಲ. ಈಗ ಕೇಳಿ ಅಂತ ಹೇಳಿದ್ರೆ ಟೈಮ್ ಆಗಿದೆ ಸರ್. ವಿಷಯ ಅಂತ ಮಾಡೋದು ಜನ್ಮ ದಾರಿ ಇಲ್ಲ ಅವ್ರದ್ದು. ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ಸೈಯದ್ ಅವರು, ಹಾಗೇನೆ
ಕುಮಾರ್ ಅವರು ಕಾಂಗ್ರೆಸ್ ವಕ್ತಾರರು, ಇರ್ಷಾದ್ ಪಾಷಾ ಆಪ್ ವಕ್ತಾರರು, ವಿಜೇಂದ್ರ ಅವರು ಬಿಜೆಪಿ ವಕ್ತಾರರು, ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಕಡೆಯಲ್ಲಿ ಈ ರೇಷನ್ ಕಾರ್ಡ್ ವಿಚಾರದಲ್ಲಿ ನಡೀತಾ ಇರುವಂಥ ಜಟಾಪಟಿ. ನಾವು ಈಗಲೂ ಹೇಳ್ತಾ ಇರೋದು ಕೂಡ ಇಷ್ಟೇ, ಯಾರು ಅರ್ಹರಲ್ಲೂ ಈ ಸರ್ಕಾರಿ ಉದ್ಯೋಗದಲ್ಲಿದ್ದವರು ಅಥವಾ ಟ್ಯಾಕ್ಸ್ ಅನ್ನು ಕಟ್ತಾ ಇದ್ದವರು ಅವರ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಿ, ಆದರೆ ಈ ಬಡ ಜನರ ಕಾರ್ಡ್ಗಳನ್ನು, ಕೂಲಿನಾಲಿ ಮಾಡೋರ ಕಾರ್ಡ್ಗಳನ್ನು ದಯವಿಟ್ಟು ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡುವಂಥ ನಿರ್ಧಾರಕ್ಕೆ ಸರ್ಕಾರ ಬರಬಾರ್ದು. ಮುಂದೆ ಹೇಳ್ತಾ ಇದ್ದೀರಾ ನೀವು, ಮತ್ತೆ ಅರ್ಜಿಯನ್ನು ಸಲ್ಲಿಸಬಹುದು, ಮತ್ತೆ ಅದೇ ಅಲೆದಾಟ. ಇಲ್ಲಿ ತಪ್ಪು ಆದವರಿಗೆ ಸರಿಯಾದಂಥ ಶಿಕ್ಷೆಯನ್ನು ಕೊಡಬೇಕು. ಯಾಕಂತ ಹೇಳಿದ್ರೆ ಸರ್ಕಾರಿ ಉದ್ಯೋಗಿಗಳಿಗೆ ಯಾರು ಕಾರ್ಡ್ಗಳನ್ನು ಕೊಟ್ಟರು, ಹಾಗೇನೆ ಇಲ್ಲಿ ಬಡವರ ಕಾರ್ಡ್ಗಳನ್ನು ಯಾರು ರದ್ದು ಮಾಡಿದ್ರು ಅವರಿಗೆ ಶಿಕ್ಷೆ ಆಗಲೇಬೇಕು ಅಂತೇಳಿ ಈ ವಿಶೇಷ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.